ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಫೆಬ್ರವರಿ ತಿಂಗಳ 22ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷದ ನವಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 9:23 ಇರಲಿದೆ. ನಂತರ ದಶಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 2:15 ಇರಲಿದೆ. ನಂತರ ಮೂಲಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಮಧ್ಯಾಹ್ನ 1:22 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಹರ್ಷಣ ಯೋಗ. ಇದು ಈ ದಿನ ಬೆಳಿಗ್ಗೆ 11:55 ಇರಲಿದೆ. ನಂತರ ವಜ್ರ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:40 ಬೆಳಿಗ್ಗೆ 11:09 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:43 ಬೆಳಿಗ್ಗೆ 8:12 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2:06 ಮಧ್ಯಾಹ್ನ 3:34 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:12 ಬೆಳಿಗ್ಗೆ 8:26 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:12 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 8:26 ಬೆಳಿಗ್ಗೆ 9:51 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:40 ಸೂರ್ಯಾಸ್ತ ಸಂಜೆ 6:25. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಆದ್ದರಿಂದಲೇ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೀತಾರೆ. ಅಂದರೆ ಈ ದಿನ ಮಾಡುವಂಥ ಕೆಲಸ ಕಾರ್ಯಗಳು ಸ್ಥಿರವಾದಂಥ ಒಂದು ಫಲಿತಾಂಶವನ್ನು ಕೊಡುತ್ತೆ. ಏಕೆಂದರೆ ಶನಿ ನಾವು ಮಾಡುವಂಥ ಕೆಲಸಕ್ಕೆ, ನಮ್ಮ ಉದ್ಯೋಗಕ್ಕೆ, ನಮ್ಮ ಕರ್ಮಕ್ಕೆ, ನಮ್ಮ ಶ್ರಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ನಾವು ಮಾಡುವಂಥ ಕೆಲಸದಿಂದ ಈ ದಿನ ಶಾಶ್ವತ ಫಲಿತಾಂಶಗಳು ಸಿಕ್ಕತ್ತೆ. ಅಂದರೆ ಆ ಫಲಿತಾಂಶ ಬಹುದಿನಗಳ ಕಾಲ ನಮಗೆ ತುಂಬ ಅನುಕೂಲತೆಗಳನ್ನೇ ತರುತ್ತೆ. ಉದಾಹರಣೆಗೆ ಈ ದಿನ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥವ್ರಿಗೆ ತುಂಬ ಸೂಕ್ತವಾಗಿರುವಂಥ ದಿನ. ಹಾಗಾಗಿ ಇಂತಹ ಸಾಧನೆಗಳು, ಇಂಥ ಜ್ಞಾನ ಸಂಪಾದನೆ ನಾವು ಜೀವಿತದ ಅವಧಿಯವರೆಗೂ ಕೂಡ
ಇದನ್ನು ಬಳಸ್ಕೊಳ್ಬೋದು. ಇದು ನಮ್ಮ ಜೊತೆಯೇ ಇರುತ್ತೆ. ಹಾಗಾಗಿನೇ ಇದು ಸ್ಥಿರವಾದ ಫಲಿತಾಂಶವನ್ನು ಕೊಡುವಂಥದ್ದು. ಇನ್ನು ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಈ ಶನಿ ಮಂದಗತಿಯಲ್ಲಿ ಚಲನೆ ಮಾಡುವಂಥವನು. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ಕೆಲಸ ಪೂರ್ಣ ಆಗುತ್ತೆ. ಅದು ಕೊಟ್ಟರೆ ಶಾಶ್ವತವಾದಂಥ ಒಳ್ಳೆಯ ಫಲಿತಾಂಶವನ್ನೇ ನಮಗೆ ತಂದುಕೊಡುತ್ತೆ. ಹಾಗೆ ಶನಿಯನ್ನು ಸಹನೆಗೆ, ಶಾಂತಿಗೆ ಕಾರಕ ಅಂತಾರೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳನ್ನು ಸಮಾಧಾನದಿಂದ ಮಾಡಿ, ಶಾಂತಿಯಿಂದ ಮಾಡಿ, ನೆಮ್ಮದಿಯಿಂದ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೋರದಲ್ಲೂ ಕೂಡ ನೀವು ಕೆಲವು ಕೆಲಸಗಳನ್ನು ಆರಂಭ ಮಾಡ್ಬೋದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಆದರೆ ಈ ರಾಹುಕಾಲವನ್ನು ಗಮನಿಸಿ ಈ ಗುರುಹೋರವನ್ನು ನೀವು ಅನುಸರಣೆ ಮಾಡ್ಬೋದು. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:40 ಬೆಳಿಗ್ಗೆ 8:39 ಹಾಗೆ ಮಧ್ಯಾಹ್ನ 2:30 ಮಧ್ಯಾಹ್ನ 3:29 ಹಾಗೆ ರಾತ್ರಿ 9:29 ರಾತ್ರಿ 10:30 ಗುರುಹೋರ ಇರುವಂಥ ಸಮಯ. ಇದನ್ನು ಕೂಡ ಅನುಸರಣೆ ಮಾಡ್ಬೋದು. ಈ ಸಮಯದಲ್ಲೇ ಇರುವಂಥ ದುಷ್ಟ ಮುಹೂರ್ತ ಇದೆಯಲ್ಲ, ಇದನ್ನು ಸ್ವಲ್ಪ ನೋಡಿಕೊಂಡು ವ್ಯವಹಾರಗಳನ್ನು ಮುಂದುವರಿಸಿ. ಇನ್ನು ಈ ದಿನ ಇರುವಂಥ ಶನಿ ಹೋರ ಚೆನ್ನಾಗಿದೆ, ಆದರೆ ಕೆಲಸ ಕಾರ್ಯಗಳು ತುಂಬ ನಿಧಾನ ಆಗಿಬಿಡುತ್ತೆ. ಹಾಗಾಗಿ ಶನಿ ಹೋರಾದಲ್ಲಿ ಯಾವುದೇ ರೀತಿಯ ಪ್ರಮುಖವಾಗಿದೆ ಅನ್ನುವಂಥ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಡಿ ಅಥವಾ ಆರಂಭ ಮಾಡಬೇಡಿ. ಈ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:42 ಬೆಳಿಗ್ಗೆ 7:40 ಇನ್ನು ಮಧ್ಯಾಹ್ನ 1:32 ಮಧ್ಯಾಹ್ನ 2:30 ಹಾಗೆ ರಾತ್ರಿ 8:27 ರಾತ್ರಿ 9:29 ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ನೋಡಿಕೊಂಡು ಅನುಸರಣೆ ಮಾಡಿ. ಇನ್ನು ಈ ದಿನ ಇರುವಂಥ ಕುಜ ಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳನ್ನು ಕುಜ ಹೋರಾದ ಸಮಯದಲ್ಲಿ ನೀವು ಮಾಡಿದ್ರೆ ಒಳ್ಳೆಯ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕೇ ಸಿಕ್ಕತ್ತೆ. ಹಾಗೆ ಕೆಲವು ಸಾಹಸ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳಿದೆ. ಮಿಲಿಟ್ರಿ ಇಲಾಖೆ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ ಇತ್ಯಾದಿ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ತುಂಬ ಅನುಕೂಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ಕುಜಹೋರ. ಹಾಗೆ ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲಿ, ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣಗಳಿದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಅಥವಾ ವಕೀಲರನ್ನು ಭೇಟಿ ಮಾಡುವಂಥ ವಿಚಾರ, ಇದನ್ನು ಕೂಡ ಕುಜಹೋರದಲ್ಲಿ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಕುಜಹೋರ ಇರುವಂಥ ಸಮಯ ಬೆಳಿಗ್ಗೆ 8:39 ಬೆಳಿಗ್ಗೆ 9:37 ಇನ್ನು ಅಪರಾಹ್ನ 3:29 ಅಪರಾಹ್ನ 4:27 ಇನ್ನು ರಾತ್ರಿ 10:30 ರಾತ್ರಿ 11:31 ಕುಜಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ಶನಿವಾರದ ದಿನ ಇರುವಂಥ ರವಿ ಹೋರವನ್ನು ಮಾತ್ರ ಅವಾಯ್ಡ್ ಮಾಡಬೇಕು. ಅದರಲ್ಲೂ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಯಾವುದೇ ಕೆಲಸ ಕಾರ್ಯಗಳನ್ನು, ಯಾವುದೇ ರೀತಿಯ ಪ್ರಯಾಣವನ್ನು ರವಿ ಹೋರದಲ್ಲಿ ಮಾಡಬೇಡಿ. ಇದು ತುಂಬ ಅನಾನುಕೂಲಕರವಾಗಿರುವಂಥದ್ದು, ಅನ್ಫೇವರಬಲ್ ಆಗೇ ಇರುವಂಥದ್ದು. ಹಾಗೆ ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು. ಇಂಥ ವಿಚಾರಗಳಿದ್ದರೂ ಕೂಡ ರವಿ ಹೋರದಲ್ಲಿ ಬೇಡ. ಹಾಗಾಗಿ ಈ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 9:37 ಬೆಳಿಗ್ಗೆ 10:36 ಇನ್ನು ಅಪರಾಹ್ನ 4:27 ಸಂಜೆ 5:26 ಹಾಗೆ ರಾತ್ರಿ 11:31 ರಾತ್ರಿ 12:33 ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಇದು, ಅದನ್ನು ನೀವು ತಿಳ್ಕೊಳ್ಬೇಕು. ಒಳ್ಳೆಯ ಹೊರ ಯಾವುದಿದೆ ಆ ದಿನದಲ್ಲಿ, ಇದನ್ನು ಕೂಡ ತಿಳಿದು ನಿಮ್ಮ ಕೆಲಸಗಳನ್ನು ಆರಂಭ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ, ಅದನ್ನು ಅನುಸರಣೆ ಮಾಡಿ. ಆ ಸಮಯದಲ್ಲಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ, ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ಶ್ರಮ ಪಡಲೇಬೇಕು. ಏಕೆಂದರೆ ಶ್ರಮ ಇಲ್ಲದೆ ಯಶಸ್ಸು ಸಿಕ್ಕದೇ ಇಲ್ಲ. ಹಾಗಾಗಿ ನಮ್ಮ ಶ್ರಮದ ಹಾದಿಯಲ್ಲಿ ನಾವು ನಡೆಯುವಾಗ
ಕೆಲವೊಂದು ವಿಚಾರಗಳನ್ನು ಗಮನಿಸಬೇಕು. ಅದರಲ್ಲೂ ಬಹಳ ಮುಖ್ಯವಾಗಿ ನಮ್ಮ ಹಿರಿಯರ ಮಾರ್ಗದರ್ಶನ ಏನು ಅಂತ ಹೇಳಿದ್ರೆ, ನಾವು ಶ್ರಮ ಪಡ್ತಾ ಇರುವಂಥ ಹಾದಿಯಲ್ಲಿ ಯಾವತ್ತೂ ಕೂಡ ನಾವು ಮೌನವಾಗಿರಬೇಕು ಅಂತ ಹೇಳ್ತಾರೆ. ಏಕೆಂದರೆ ನಮ್ಮ ಯಶಸ್ಸನ್ನು ಮಾತ್ರ ನಾವು ಸಂಭ್ರಮಿಸ್ತಾ ಇರಬೇಕು. ಯಶಸ್ಸಿನ ಮೆಟ್ಟಿಲು ಎಲ್ಲಿಯೂ ಕೂಡ ಸುಲಭವಾಗಿ ಸಿಕ್ಕಲ್ಲ. ಆ ಮೆಟ್ಟಿಲುಗಳ ವ್ಯವಸ್ಥೆ ಇಲ್ಲವೇ ಇಲ್ಲ ನಮ್ಮ ಈ ಸನ್ನಿವೇಶದಲ್ಲಿ. ಹಾಗಾಗಿನೇ ನಾವು ಎಷ್ಟು ಪ್ರಯತ್ನ ಪಡ್ತೇವೆಯೋ ಅಷ್ಟೇ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಆದರೆ ಪ್ರಯತ್ನ ಪಡುವಾಗ ಒಳ್ಳೆಯ ಸಮಯದಲ್ಲಿ ಅದನ್ನು ಆರಂಭ ಮಾಡಿ ಅನ್ನುವಂಥದ್ದೇ ಒಂದು ಸಲಹೆ, ಒಂದು ಮಾರ್ಗದರ್ಶನ. ಹಾಗಾಗಿನೇ ಅದನ್ನು ತಲುಪಲಿಕ್ಕೆ, ನಮ್ಮ ಗುರಿಯನ್ನು ತಲುಪಲಿಕ್ಕೆ ಪ್ರತಿಯೊಬ್ಬರೂ ಕೂಡ ಶ್ರಮದ ಮೆಟ್ಟಲನ್ನು ಹತ್ತಲೇಬೇಕು. ಆ ಆಸೆ ರಾಜನನ್ನೂ ಕೂಡ ಗುಲಾಮನನ್ನಾಗಿಸತ್ತೆ, ತಾಳ್ಮೆ ಗುಲಾಮನನ್ನು ರಾಜನನ್ನಾಗಿಸತ್ತೆ. ಹಾಗಾಗಿನೇ ಈ ವಿಚಾರವನ್ನು ನೀವು ಸ್ವಲ್ಪ ಮನನ ಮಾಡಿಕೊಂಡು ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ. ಮತ್ತು ಕೆಲವೊಬ್ಬರು ಅತಿಯಾದ ಕೆಲಸಗಳನ್ನು ಮೈಮೇಲೆ ಹಾಕ್ಕೊಳ್ತಾರೆ. ನಾನು ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ತಮಗೆ ತಾವೇ ಅಂದುಕೊಳ್ತಾರೆ. ಆದರೆ ಆ ಕೆಲಸದಿಂದ ಫಲ ಯಾರಿಗೆ? ತಮ್ಮ ಸ್ವಂತಕ್ಕೆ ಸಿಗ್ತಾ, ನಿಮ್ಮ ಕುಟುಂಬಸ್ಥರಿಗೆ ಸಿಗ್ತಾ, ನಿಮ್ಮ ಗುರು ಹಿರಿಯರಿಗೆ ಸಿಗ್ತಾ? ಇದನ್ನು ಒಮ್ಮೆ ನೀವು ಚಿಂತನೆ ಮಾಡಬೇಕು. ಹಾಗಾಗಿನೇ ನಾವು ಯಾವತ್ತೂ ಕೂಡ ನಾನು ಬೇರೆಯವರಿಗಾಗಿ ಕೆಲಸ ಮಾಡಿದ್ದೇನೆ, ಬೇರೆಯವರು ನನ್ನಿಂದ ಇದ್ದಾರೆ ಅನ್ನುವಂಥ ಒಂದು ಅಹಮನ್ನು ಬಿಡಬೇಕಾಗತ್ತೆ. ಎಲ್ಲರನ್ನ ಸಾಕಿ ಸಲಹಿಸ್ತಾ ಇರುವಂಥವನು ಭಗವಂತ ನಿಮಗೆ ಒಂದು ಆದೇಶ ಕೊಡ್ಬೋದಷ್ಟೇ, ಈ ಕೆಲಸವನ್ನು ಇಂಥವ್ರಿಗೆ ಮಾಡು, ಇಂತಹ ಸಹಾಯವನ್ನು ಮಾಡು ಅಂತ ಹೇಳಿ. ಅದನ್ನು ನಾನೇ ಮಾಡಿದೆ, ನನ್ನಿಂದಲೇ ಆಯಿತು ಅನ್ನುವಂಥದ್ದನ್ನು ಮಾತ್ರ ಬಿಡಬೇಕಾಗತ್ತೆ. ಇಲ್ಲಿ ಇಂತಹ ಮಾತುಗಳೇ ಬಂದಾಗ ಬಾಂಧವ್ಯಗಳು ನಶಿಸಿ ಹೋಗುತ್ತೆ. ಏಕೆಂದರೆ ಒಬ್ಬರ ಮೇಲೆ ನೀವು ಸವಾರಿ ಮಾಡ್ತೀರಿ, ಒಬ್ಬರನ್ನು ನಿರ್ದೇಶನ ಮಾಡ್ತೀರಿ, ಒಬ್ಬರನ್ನು ಒಂದು ರೀತಿಯಲ್ಲಿ ಕಟ್ಟಿ ಹಾಕುವಂಥ ರೀತಿಯಲ್ಲಿ ನಿಮ್ಮ ವ್ಯವಸ್ಥೆಗಳನ್ನು ನೀವು ಸರಿಪಡಿಸ್ಕೊಳ್ತಾ ಇರ್ತೀರಿ. ಹಾಗಾಗಿನೇ ಈ ಸಂದರ್ಭದಲ್ಲಿ ನೀವು ಯಾರಿಗಾಗಿ ಕೆಲಸ ಮಾಡಬೇಕು, ಯಾಕಾಗಿ ಮಾಡಬೇಕು, ನಮ್ಮಿಂದ ಕಿಂಚಿತ್ ಸಹಾಯ ಎಲ್ಲಿ ಸಲ್ತಾ ಇದೆ, ಯಾವ ಸೇವೆಗೆ ನಾವು ಸಿದ್ಧ ಆಗಬೇಕು, ಇಂತಹ ವಿಚಾರಗಳನ್ನು ನಾವು ಮನನ ಮಾಡಬೇಕು. ಅದಕ್ಕಾಗಿ ಸ್ವಲ್ಪ ಸಮಯವನ್ನು ನೀವು ತೆಗೆದುಕೊಳ್ಬೇಕು. ನಿಮಗಾಗಿ ಈ ಸಮಯ ಇರುವಂಥದ್ದು. ಇದನ್ನು ನೀವು ಏಕಾಂತತೆಯಲ್ಲಿದ್ದಾಗ ಪ್ರಶ್ನೆ ಮಾಡಿಕೊಂಡ್ರೆ, ನಿಮ್ಮನ್ನು ನೀವು ಅಂತರ ಅವಲೋಕನ ಮಾಡಿಕೊಂಡ್ರೆ, ಅಂದರೆ ಇಂಟ್ರಾಸ್ಪೆಕ್ಟ್ ಮಾಡಿಕೊಂಡ್ರೆ, ಇದರ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಗಳು ಸಿಕ್ಕತ್ತೆ. ಸಾಕಷ್ಟು ಈ ಬದುಕಿನ ಕ್ಷಣಗಳನ್ನು ಹೇಗೆ ಅನುಭವಿಸಬೇಕು ಅನ್ನುವಂಥ ಸತ್ಯದ ಅರಿವು ನಿಮಗೆ ಉಂಟಾಗತ್ತೆ. ಹಾಗಾಗಿ ಎಲ್ಲರನ್ನು ಕೂಡ ಪ್ರೀತಿಸಿ, ಎಲ್ಲರ ಜೊತೆ ಆತ್ಮೀಯವಾಗಿರಿ, ನಿಮ್ಮ ಕೈಲಾದ ಸೇವೆ ಮಾಡಿ, ಸಹಕಾರ ಕೊಡಿ. ಹಾಗೆ ಕಷ್ಟ, ತೊಂದರೆ, ದುಃಖ ಅನ್ನುವಂಥದ್ದಿದ್ದರೆ ನೀವು ಅದನ್ನು ಪರಿಹರಿಸುವಂಥ ಸಾಂತ್ವನದ 4 ಮಾತುಗಳನ್ನಾಡಿ ಸಾಕು. ಹಾಗಾಗಿನೇ ನಮ್ಮ ಪ್ರಯತ್ನ ಭಗವಂತನಿಗೆ ತಲುಪುತ್ತೆ. ಇನ್ನು ಒಳ್ಳೆಯವರಿಗೆ ಕಷ್ಟಗಳು ಬರುತ್ತೆ. ನಾವು ಎಷ್ಟೇ ಬೇರೆಯವರಿಗೆ ಉಪಕಾರ ಮಾಡಿದ್ರೂ ಮತ್ತೆ ಅವರು ನಮಗೆ ಅಪಕಾರವನ್ನೇ ಬಗಿತಾರಲ್ಲ ಅನ್ನುವಂಥ ಒಂದು ಜಿಜ್ಞಾಸೆ ಕೆಲವರಲ್ಲಿದೆ. ಇದು ಒಳ್ಳೆಯ ಹಣ್ಣು ಯಾವ ಮರದಲ್ಲಿರುತ್ತೋ ಆ ಮರಕ್ಕೆ ತಾನೇ ಎಲ್ಲರೂ ಕೂಡ ಕಲ್ಲಿನಿಂದ ಹೊಡೆಯುವಂಥದ್ದು. ಹಾಗಾಗಿ ಆ ಮರಕ್ಕೆ, ಆ ಹಣ್ಣಿಗೆ ಪೆಟ್ಟಾಗೇ ಆಗತ್ತೆ. ಅಂಥ ಒಂದು ಸಂದರ್ಭದಲ್ಲಿ ನಾವು ಭಗವಂತನ ಅಸ್ತಿತ್ವದ ಬಗ್ಗೆ, ಹಾಗೆ ಭಗವಂತ ಕೊಡುವಂತಹ ಫಲಾಫಲಗಳ ಬಗ್ಗೆ ನಂಬಿಕೆಯಿಂದ ನಡೀರಿ. ಖಂಡಿತ ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ನಾವು ಮಾಡುವಂತಹ ಪ್ರಯತ್ನದಲ್ಲಿ ಪ್ರತಿ ಕ್ಷಣವೂ ಕೂಡ, ಪ್ರತಿ ಕೆಲಸದಲ್ಲೂ ಕೂಡ ನಮಗೆ ಒಳ್ಳೆಯದೇ ಆಗತ್ತೆ ಅನ್ನುವಂಥ ಖಾತ್ರಿ ಇಲ್ಲ. ಏಕೆಂದರೆ ನಾವು ಮಾಡುವಂಥ ಕೆಲಸಗಳಲ್ಲಿ ಫಲಗಳು ಸಿಕ್ಕತ್ತೆ. ಅಂದರೆ ಕೆಲವು ಸಮಯ ಅನುಕೂಲ ಆದರೆ ಕೆಲವೊಂದು ಸಮಯ ಅನಾನುಕೂಲತೆಗಳು ಉಂಟಾಗುವಂಥದ್ದಿದೆ. ಈ ಒಂದು ಸಂಬಂಧವಾಗಿ ಜಾತಕ ನಮಗೆ ಸಂಪೂರ್ಣವಾದಂಥ ವಿಶ್ಲೇಷಣೆಯನ್ನು ಕೊಡುತ್ತೆ. ಇಲ್ಲಿ ನಮ್ಮ ಗುರುಗಳು ಬಹಳ ವಿಶೇಷ ರೀತಿಯಲ್ಲಿ ಇದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಏನಂದರೆ ಇದನ್ನು ಅಕ್ಷಯ ಲಗ್ನ ಪದ್ಧತಿ ಅಂತ ಹೇಳಿ ಕರೀತಾರೆ. ಒಂದು ಶರೀರದಲ್ಲಿ 3 ವ್ಯವಸ್ಥೆಗಳಿರುತ್ತೆ. ಒಂದು ಆತ್ಮ, ಒಂದು ಮನಸ್ಸು, ಮತ್ತೊಂದು ದೇಹ ಅಥವಾ ಶರೀರ. ಹಾಗಾಗಿ ಈ ಆತ್ಮ, ಮನಸ್ಸು ಮತ್ತು ಶರೀರ, ಈ 3ರ ಸಮ್ಮಿಶ್ರಣದ ಹೂರಣವೇ ಬದುಕು. ಇದರ ಕುರಿತಾಗಿ ಚರ್ಚೆ ಮಾಡುವಂಥದ್ದೇ ಜಾತಕ ಅನ್ನುವಂಥ ವಿಚಾರ ಇದೆ. ಸದ್ಯಕ್ಕೆ ನಮಗೆ ಆತ್ಮ ಇರುವಿಕೆ, ಅಂದರೆ ಆತ್ಮ ಇದೆ ಅನ್ನುವಂಥದ್ದು ಖಾತ್ರಿ ಆಯಿತು. ಇನ್ನು ಸಾಮಾನ್ಯ ಜೀವನದಲ್ಲಿ ಎಲ್ಲರಿಗೂ ಕೂಡ ಆತ್ಮದ ಇರುವಿಕೆಯ ಅನುಭವ ಆಗಿಲ್ಲ. ಏಕೆಂದರೆ ನಮಗೆ ಗೊತ್ತಿಲ್ಲ ನಮ್ಮ ಆತ್ಮ ಎಲ್ಲಿದೆ, ನಮ್ಮ ಶರೀರದಲ್ಲಿ ಹೇಗಿದೆ, ಅದರ ಆಕಾರ ಏನು, ಅದರ ಗಾತ್ರ ಏನೂ ಗೊತ್ತಿಲ್ಲ. ಆದರೆ ಆತ್ಮ ಇದೆ ಅನ್ನುವಂಥ ಒಂದು ಅರಿವು ಮಾತ್ರ ನಮಗೆ ಇದ್ದೇ ಇದೆ. ಆದರೆ ಇದರ ವ್ಯಾಪ್ತಿ ಏನಿದೆ ತುಂಬ ಆಳವಾಗಿ ಇರುವಂಥದ್ದು, ಅಧ್ಯಯನಕ್ಕೂ ನಿಲುಕದಂತಹ ವಿಚಾರ ಇದು.
ಆದರೆ ಉಳಿದಿರುವಂಥ ಈ ಮನಸ್ಸು ಮತ್ತು ಶರೀರ ಏನಿದೆ ಇದು ಎಲ್ಲರಿಗೂ ಗೊತ್ತಿರುವಂಥದ್ದು, ಎಲ್ಲರಿಗೂ ಅನುಭವಕ್ಕೆ ಬರುತ್ತೆ. ಏಕೆಂದರೆ ನಮ್ಮ ಮನಸ್ಸಿಗೆ ಬೇಜಾರಾಗಿದೆ ಅಂತ ಹೇಳ್ತೀವಿ, ನಮ್ಮ ದೇಹಕ್ಕೆ ತೊಂದರೆ ಆಗಿದೆ, ಏನೋ ಒಂದು ಕಾಯಿಲೆ ಆಗಿದೆ ಅಂತ ಹೇಳುವಂಥದ್ದು ನಮಗೆ ಕಣ್ಣಿಗೆ ಕಾಣುವಂಥ, ನಮ್ಮ ನೇರ ಅನುಭವಕ್ಕೆ ಬರುವಂಥ ವಿಚಾರಗಳು ಇದೆರಡೇ, ಅಂದರೆ ಮನಸ್ಸು ಮತ್ತು ದೇಹ. ಹಾಗಾಗಿ ಈ ಶರೀರವನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ನೋಡಿರ್ಬೋದು, ಅಥವಾ ಬೇರೆಯವರು ನಮ್ಮ ಶರೀರವನ್ನು, ನಮ್ಮ ಮನಸ್ಸಿನ ಭಾವನೆಗಳನ್ನು ಅವರು ಅರ್ಥ ಮಾಡಿಕೊಳ್ಳಿಕ್ಕೂ ಕೂಡ ಅವರು ಪ್ರಯತ್ನ ಪಟ್ಟಿರ್ಬೋದು. ಇಂತಹ ಭಾವನೆಗಳನ್ನು, ಸಂವೇದನೆಗಳನ್ನು ಅನುಭವಿಸುವುದು ಅನ್ನುವಂಥ ವಿಚಾರ, ಅಂದರೆ ಇದೇ ಒಂದು ರೀತಿಯ ಎಕ್ಸ್ಪೀರಿಯನ್ಸ್ ಇದು. ಹಾಗೆ ಈ ಭುಕ್ತಿಯನ್ನು, ದಶಾಭುಕ್ತಿಯನ್ನು ನೋಡುವಂಥ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ನಾವು ಗಮನಿಸುವಂಥದ್ದು ವಿಂಶೋತ್ತರಿ ದಶಾಭುಕ್ತಿ. ಈ ದಶಾಭುಕ್ತಿ ಕೇವಲ ಮನಸ್ಸನ್ನು ಕೇಂದ್ರೀಕೃತ ಮಾಡಿ ಕಂಡುಹಿಡಿಯುವಂಥದ್ದು. ಆದರೆ ಚಂದ್ರನ ನಕ್ಷತ್ರದಿಂದ ಇದನ್ನು ಕಂಡುಹಿಡಿಯುವಂಥದ್ದು. ಚಂದ್ರ ಮನಃಕಾರಕ. ಈ ಜ್ಯೋತಿಷ್ಯದಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಚಂದ್ರನನ್ನು. ಏಕೆಂದರೆ ಪ್ರತಿ ಕೆಲಸ ಕಾರ್ಯಕ್ಕೂ ಕೂಡ, ನಾವು ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೂ ಕೂಡ, ನಮ್ಮ ಭಾವನೆಗಳನ್ನು ಯಾವ ದಾರಿಯಲ್ಲಿ ನಾವು ಹೊರಳಿಸ್ತೇವೆ ಅನ್ನೋದಕ್ಕೆ ಚಂದ್ರನೇ ಪ್ರಮುಖ ಕಾರಣವಾಗಿರ್ತಾನೆ. ಹಾಗಾಗಿ ಈ ಅಕ್ಷಯ ಪದ್ಧತಿ ವಾದ ಏನು ಅಂತ ಹೇಳಿದ್ರೆ, ಮನಸ್ಸಿಗೆ ದಶಾಭುಕ್ತಿ ಕಂಡು ಹಿಡಿದಾಯಿತು, ಆದರೆ ಶರೀರಕ್ಕೆ ಎಲ್ಲಿದೆ, ಈ ಶರೀರಕ್ಕೆ ಯಾವುದು ಮಾನದಂಡ ಅನ್ನುವಂಥದ್ದನ್ನೇ ನಾವು ಇಲ್ಲಿ ಕಲ್ಪಿಸ್ಕೊಳ್ಬೇಕಾಗತ್ತೆ. ಉದಾಹರಣೆ, ಮನಸ್ಸು ಕಲ್ಪನೆಗಳ ಪ್ರತಿಲೋಕ. ಇಲ್ಲಿ ಮನಸ್ಸಿಗೆ ಎಗ್ಗಿಲ್ಲದೆ, ಲಂಗು ಲಗಾಮಿಲ್ಲದೆ ಯೋಚನೆಗಳು ಬರ್ತಾ ಇರುತ್ತೆ. ಈಗ ನೀವು ಚಂದ್ರಲೋಕದಲ್ಲಿದ್ದೀರಿ ಅಂತ ಹೇಳಿ ಭಾವನೆ ಮಾಡ್ಕೊಳ್ಬೋದು, ಕಲ್ಪಿಸ್ಕೊಳ್ಬೋದು. ಆದರೆ ಚಂದ್ರಲೋಕಕ್ಕೆ ನಿಮ್ಮ ಮನಸ್ಸು ಏಕ್ದಮ್ ಹೋಗ್ಬಿಡುತ್ತೆ. ಆದರೆ ನೀವು ಶಾರೀರಿಕವಾಗಿ ನಿಮ್ಮ ಕಲ್ಪನೆ ಮಾತ್ರ ಅಲ್ಲಿರತ್ತೆ ಹೊರತು ಶಾರೀರಿಕವಾಗಿ ಚಂದ್ರಲೋಕಕ್ಕೆ ಹೋಗ್ಲಿಕ್ಕೆ ಆಗೋದು ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಮನಸ್ಸು ಮತ್ತು ಶರೀರಕ್ಕೆ ಎಷ್ಟು ವ್ಯತ್ಯಾಸಗಳಿದೆ ಅನ್ನುವಂಥದ್ದನ್ನು ನೀವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿನೇ ಶರೀರಕ್ಕೆ ಇತಿಮಿತಿ ಇದೆ, ಒಂದು ಚೌಕಟ್ಟಿದೆ. ಆದರೆ ಮನಸ್ಸಿಗೆ ಅಂಥ ಇತಿಮಿತಿಯಾಗಲಿ ಚೌಕಟ್ಟಾಗಲಿ ಇರಲ್ಲ. ಹಾಗಾಗಿನೇ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಮನಸ್ಸು ಮತ್ತು ಶರೀರಕ್ಕೆ ಇರುವಂಥ ಒಂದು ವ್ಯತ್ಯಾಸವನ್ನು. ಇಲ್ಲಿ ಮನಸ್ಸು ಮದುವೆ ಆಗಬೇಕು ಅಂತ ಅಂದ್ಕೊಂಡ್ರೆ ಅದು ನಮ್ಮ ಭಾವನೆ, ಮದುವೆ ಆಗಬೇಕು ಅಂದ್ಕೊಳ್ಳುವಂಥದ್ದು ಅದು ನಮ್ಮ ಇಷ್ಟ. ಆದರೆ ವಾಸ್ತವವಾಗಿ ಮದುವೆ ಆಗುವಂಥದ್ದು ಶರೀರಕ್ಕೆ. ಆದರೆ ಮದುವೆ ಆದ ನಂತರದಲ್ಲಿ ಸಂತೋಷ ಪಡುವಂಥದ್ದು ಮನಸ್ಸು. ನೋಡಿ ಹೇಗಿದೆ ಇದರ ತುಲನಾತ್ಮಕವಾಗಿರುವಂಥದ್ದು. ಹಾಗಾಗಿನೇ ಈ ಸೂಕ್ಷ್ಮತೆಯನ್ನು ಆಧರಿಸಿನೇ ಶರೀರಕ್ಕೆ ಸುಮುಹೂರ್ತ ಕೊಡುವಂಥ ಒಂದು ಲಗ್ನವನ್ನು ಕಂಡುಹಿಡಿಯುವಂಥ ಪದ್ಧತಿ ಏನಿದೆ, ಇದನ್ನೇ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುವಂಥದ್ದು. ಹಾಗಾಗಿ ಈ ಚಂದ್ರನ ಚಲನೆಯನ್ನು ಆಧರಿಸಿ ಇದನ್ನು ಕಂಡುಹಿಡಿಯುವಂಥದ್ದು ಇದೇ ದಶಾಭುಕ್ತಿಯ ವಿಚಾರ. ಹಾಗಾಗಿ ಈ ದಶಾಭುಕ್ತಿಯ ಸಂದರ್ಭದಲ್ಲಿ ಅಕ್ಷಯ ಲಗ್ನ ಪದ್ಧತಿಯ ಮುಖ್ಯ ಉದ್ದೇಶ ಶರೀರದ ಬಗ್ಗೆ ಕಂಡು ಹಿಡ್ಕೊಳ್ಳುವಂಥದ್ದು. ಈ ವಿಚಾರವಾಗಿ ಸಾಕಷ್ಟು ಅಧ್ಯಯನಗಳು ಕೂಡ ಆಗ್ತಾ ಇದೆ. ಹಾಗೆ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳುವಂಥದ್ದು, ಸ್ವಾಸ್ಥ್ಯ ಶರೀರದಲ್ಲಿ ಸ್ವಾಸ್ಥ್ಯವಾದಂಥ ಮನಸ್ಸಿರುತ್ತೆ ಅನ್ನುವಂಥದ್ದು. ಹಾಗಾಗಿ ಶರೀರ ಮತ್ತು ಮನಸ್ಸು ಎರಡೂ ಶುಚಿಯಾಗಿದ್ದಾಗ, ಶುಭ್ರವಿದ್ದಾಗ, ಅದೆರಡರಲ್ಲಿ ಒಂದು ಕೋಆರ್ಡಿನೇಷನ್ ಇದ್ದಾಗ, ಸಿಂಕ್ರನೈಸ್ ಆದಾಗ ಮಾತ್ರ ಕೆಲಸಗಳು ಯಶಸ್ವಿಯಾಗುತ್ತೆ. ಹಾಗಾಗಿ ನಿಮ್ಮ ಕೆಲಸಗಳಲ್ಲಿ ನೀವು ಗುರಿಯನ್ನು ತಲುಪಬೇಕು ಅಂದರೆ ಈ ಒಂದು ವಿಚಾರವನ್ನು ಕೂಡ ನೀವು ಮನಸ್ಸಿನಲ್ಲಿಟ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ಗ್ರಹಗಳ ಗೋಚಾರದ ಬಗ್ಗೆ ತಮಗೆ ತುಂಬ ಮಾಹಿತಿಗಳು ಗೊತ್ತಿರ್ತಿರುತ್ತೆ. ಏಕೆಂದರೆ ನೀವು ಕೆಲವೊಂದು ಗ್ರಹ ಯಾವ ರಾಶಿಯಲ್ಲಿದೆ, ಅದರಿಂದ ಬರುವಂತಹ ಫಲಾಫಲಗಳೇನು ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ತಾ ಇರ್ತೀರಿ. ಇಲ್ಲಿ 27ನೇ ತಾರೀಕು ಫೆಬ್ರವರಿ ಒಂದು ವಿಶೇಷತೆ ನಡೀತಾ ಇದೆ. ಏನಂದರೆ 26ನೇ ತಾರೀಕು ಮಹಾಶಿವರಾತ್ರಿ ಆದರೆ 27ನೇ ತಾರೀಕು ಚತುರ್ದಶಿ ಇರುತ್ತೆ, 28 ಅಮಾವಾಸ್ಯೆ ಇರುವಂಥ ದಿನ. ಹಾಗಾಗಿ ಈ ಒಂದು ಸಂಕ್ರಮಣದಲ್ಲಿ 27ನೇ ತಾರೀಕು ಮೀನರಾಶಿಗೆ ಬುಧನ ಪ್ರವೇಶ ಆಗ್ತಾ ಇದೆ. ಈಗಾಗಲೇ ಮೀನರಾಶಿಯಲ್ಲಿ ಶುಕ್ರ ಇದ್ದಾನೆ, ಶುಕ್ರನ ಜೊತೆಯಲ್ಲಿ ರಾಹು ಕೂಡ ಇರುವಂಥ ಸಮಯ. ಹಾಗಾಗಿ ಈ ಬುಧ ಮತ್ತು ಶುಕ್ರರ ಸಂಯೋಗದಿಂದ ಲಕ್ಷ್ಮೀನಾರಾಯಣನ ಹೊರತಾಗಿ ನೀಚಭಂಗ ರಾಜಯೋಗ ರೂಪುಗೊಳ್ತಾ ಇದೆ. ಇದರಿಂದ ಬಹಳ ವಿಶೇಷವಾದ ಪ್ರಯೋಜನಗಳು ಕೂಡ ಕೆಲವು ರಾಶಿಯವರಿಗೆ ಉಂಟಾಗತ್ತೆ ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರ. ಏಕೆಂದರೆ ಇಲ್ಲಿ ರಾಕ್ಷಸರ ಗುರುವಾದಂತಹ ಶುಕ್ರನನ್ನು ಸೌಂದರ್ಯಕ್ಕೆ, ಆನಂದ, ಐಷಾರಾಮಿ ಮತ್ತು ಸಂಪತ್ತು ಇತ್ಯಾದಿಗಳ ಅಂಶ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಇದಕ್ಕೆ ಕಾರಕ ಶುಕ್ರ.
ಈ ಕಾರಣಕ್ಕಾಗಿಯೇ ಶುಕ್ರನ ಸ್ಥಾನದಲ್ಲಿನ ಬದಲಾವಣೆಯ ಪರಿಣಾಮ ಎಲ್ಲ ರಾಶಿಗಳ ಮೇಲೂ ಕೂಡ ಗೋಚರಿಸ್ತಾ ಇರುತ್ತೆ. ಹಾಗೆ ಈ ಸಮಯದಲ್ಲಿ ಶುಕ್ರ ತನ್ನ ಉಚ್ಚ ರಾಶಿಯಾದಂತಹ ಮೀನ ರಾಶಿಯಲ್ಲಿ ಇದ್ದಾನೆ. ಮತ್ತೊಂದೆಡೆ ಗ್ರಹಗಳ ರಾಜಕುಮಾರ ಅಂತ ಹೇಳೇನೆ ಕರೆಯಲ್ಪಡುವಂಥ ಬುಧ ಶುಕ್ರನನ್ನು ಸೇರ್ಕೊಳ್ತಾ ಇದ್ದಾನೆ. ಇಲ್ಲಿ ಬುಧ ಮತ್ತು ಶುಕ್ರ ಇಬ್ಬರು ಕೂಡ ಸ್ನೇಹಿತರು, ಬಹಳ ವಿಶೇಷವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ಹಾಗಾಗಿ ವ್ಯವಹಾರಕ್ಕೆ, ಶಿಕ್ಷಣಕ್ಕೆ, ಬುದ್ಧಿಶಕ್ತಿಗೆ, ಒಂದು ತಾರ್ಕಿಕತೆಗೆ, ಮಾತಿಗೆ ಬಹಳ ಕಾರಕನಾಗಿರುವಂಥವನು ಈ ಬುಧ. ಹಾಗಾಗಿ ಒಂದು ನಿರ್ದಿಷ್ಟ ಅವಧಿಯ ನಂತರ ಈ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸ್ತಾ ಇರುವಂಥವನು ಬುಧ. ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಈ ಮೀನರಾಶಿ ಬುಧನಿಗೆ ನೀಚ ಸ್ಥಾನ, ಆದರೆ ಶುಕ್ರನಿಗೆ ಉಚ್ಚ ಸ್ಥಾನ. ಈ ಇಬ್ಬರು ಮಿತ್ರರು ಕೂಡ ಒಂದೇ ಮನೆಗೆ ಹೋಗ್ತಾ ಇದ್ದಾರೆ. ಒಬ್ಬರು ಉಚ್ಚ ಸ್ಥಾನದಲ್ಲಿದ್ದರೆ ಮತ್ತೊಬ್ಬರು ನೀಚ ಸ್ಥಾನದಲ್ಲಿ ಇರ್ತಾರೆ. ಹಾಗಾಗಿನೇ ಮೀನರಾಶಿಯಲ್ಲಿ ಆಗುವಂಥ ಈ ಎರಡೂ ಗ್ರಹಗಳ ಸಂಯೋಗದಿಂದ ಲಕ್ಷ್ಮೀನಾರಾಯಣರ ಯೋಗ ರೂಪುಗೊಳ್ತಾ ಇದೆ ಆ ಸಂದರ್ಭದಲ್ಲಿ. ಆದರೆ ಶುಕ್ರ ಉಚ್ಚ ರಾಶಿಯಲ್ಲಿರೋದ್ರಿಂದ ಬುಧನ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುತ್ತೆ. ಇದರಿಂದ ನೀಚ ಭಂಗ ರಾಜಯೋಗ ರೂಪುಗೊಳ್ತಾ ಇದೆ ಅನ್ನುವಂಥ ವಿಚಾರ. ಹಾಗಾಗಿ ಇಂತಹ ಪರಿಸ್ಥಿತಿಯಲ್ಲಿ 12 ರಾಶಿಗಳ ಜೀವನದ ಮೇಲೆ ಸಕಾರಾತ್ಮಕವಾದಂತಹ ಪರಿಣಾಮಗಳು ಉಂಟಾಗಬಹುದು. ಅದರಲ್ಲೂ ಶುಕ್ರ ಶನಿಯ ನೀಚ ಭಂಗ ರಾಜಯೋಗ ಏನಿದೆ ಅದು ಕೆಲವು ರಾಶಿಯವರಿಗೆ ತುಂಬ ಅದೃಷ್ಟವನ್ನೇ ತರುತ್ತೆ. ಅದರಲ್ಲೂ ವೃಷಭ ರಾಶಿಯವರಿಗೆ, ಏಕೆಂದರೆ 11ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರ ಗ್ರಹಗಳ ಸಂಯೋಗ ಆಗ್ತಾ ಇರುವಂಥದ್ದು. ಇಲ್ಲೂ 11ನೇ ಮನೆ ಲಾಭಸ್ಥಾನ ಇದು. ಹಾಗಾಗಿ ಈ ರಾಶಿಯಲ್ಲಿ ಬುಧ ನೀಚನಾಗಿದ್ದರೆ ಅದು ನಿಮ್ಮ ಉದ್ಯೋಗ ವ್ಯವಹಾರದ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರ್ತಾ ಇತ್ತು. ಆದರೆ ಇಲ್ಲಿ ನೀಚ ಭಂಗ ರಾಜಯೋಗದ ರಚನೆ ಆಗಿದೆ. ಹಾಗಾಗಿ ವೃಷಭ ರಾಶಿಯವರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಪಾರ ಯಶಸ್ಸು ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಬಹಳ ದಿನಗಳಿಂದ ಬಾಕಿ ಉಳಿದಂತಹ ಕೆಲಸ ಕಾರ್ಯಗಳು ಕೂಡ ಪೂರ್ಣ ಆಗುತ್ತೆ. ನಿಮ್ಮ ಆರೋಗ್ಯ ಸುಧಾರಣೆಯಾಗುತ್ತೆ. ಜೊತೆಗೆ ಕುಟುಂಬದ ವಿಷಯಗಳಲ್ಲೂ ಕೂಡ ಯಶಸ್ಸನ್ನು ಪಡ್ಕೊಳ್ತೀರಿ. ಇನ್ನು ದೀರ್ಘಕಾಲದಲ್ಲಿ ಇದ್ದಂತಹ ಈ ತೊಡಕುಗಳು, ಕಾನೂನಿನ ಈ ತೊಂದರೆಗಳು ಯಾವುದೇ ಇದ್ದರೂ ಅದು ನಿಮಗೆ ಇತ್ಯರ್ಥ ಆಗುತ್ತೆ. ಸಮಾಜದಲ್ಲಿ ಗೌರವ ಸ್ಥಾನಮಾನಗಳು ಸಿಕ್ಕುವಂಥದ್ದು, ದಾಂಪತ್ಯ ಜೀವನದಲ್ಲೂ ಕೂಡ ನಿಮ್ಮ ಭಿನ್ನಾಭಿಪ್ರಾಯಗಳು ದೂರ ಆಗುವಂಥದ್ದಿದೆ. ಒಟ್ಟಾರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪ್ರಯೋಜನವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಬಹಳ ನಿಚ್ಚಳವಾಗಿದೆ. ಅದೇ ರೀತಿಯಲ್ಲಿ ಕರ್ಕಾಟಕ ರಾಶಿಯವರು ಕೂಡ ಈ ಅದೃಷ್ಟದ ವ್ಯಕ್ತಿಗಳು ಅಂತಲೇ ಹೇಳ್ಬೋದು. ಏಕೆಂದರೆ ಈ ಅದೃಷ್ಟದ ಮನೆಯಲ್ಲಿ ಬುಧ ನೀಚನಾಗ್ತಾ ಇದ್ದಾನೆ. ಆದರೆ ಶುಕ್ರನಿಂದ ಉಂಟಾಗುವಂಥ ಈ ನೀಚ ಭಂಗ ರಾಜಯೋಗ ಏನಿದೆ ಅದು ನಿಮಗೆ ತುಂಬ ಪ್ರಯೋಜನಕಾರಿಯಾಗಿ ಇರುವಂಥದ್ದು. ಹಾಗಾಗಿ ಕರ್ಕಾಟಕ ರಾಶಿಯ ಜನರ ಜೀವನದಲ್ಲಿ ಸಂತೋಷ ತುಂಬಿ ತುಳುಕತ್ತೆ. ಆ ಸಂದರ್ಭದಲ್ಲಿ ಏನೇ ನೀವು ಮಾಡಲಿ, ಯಾವುದೇ ಫಲಿತಾಂಶ ಬರಲಿ, ಅದರಿಂದ ನಿಮಗೆ ತುಂಬ ಸಮಾಧಾನ ಇರುತ್ತೆ. ಹಾಗಾಗಿ ಲಕ್ಷ್ಮೀನಾರಾಯಣರ ರಾಜಯೋಗ ನಿಮ್ಮ ಜೀವನವನ್ನು ಒಂದು ರೀತಿಯಲ್ಲಿ ಬದಲಾವಣೆಯನ್ನು ಮಾಡುತ್ತೆ. ಇದು ಸಂತೋಷವನ್ನು ತರುವಂಥ ಸಂದರ್ಭ. ಹಾಗಾಗಿ ನೀವು ಕೈ ಹಾಕುವಂಥ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಪಾರ ಯಶಸ್ಸನ್ನು ಸಾಧಿಸಲಿಕ್ಕೆ ಅವಕಾಶಗಳಿದೆ. ಹಾಗೆ ಆಧ್ಯಾತ್ಮಿಕತೆಯ ಕಡೆಗೂ ಕೂಡ ನಿಮಗೆ ಹೆಚ್ಚು ಒಲವು ಇರುವಂಥ ಸಂದರ್ಭ ಇದು. ಇದರಲ್ಲಿ ತುಂಬ ಉತ್ಸಾಹದಿಂದ ಭಾಗವಹಿಸ್ತೀರಿ. ನಿಮ್ಮ ತನು, ಮನ, ಧನ ಇವುಗಳನ್ನು ಸಮರ್ಪಣೆ ಮಾಡ್ಕೊಳ್ತೀರಿ. ಜೊತೆಗೆ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ, ಸಹೋದರರ ಜೊತೆ, ಸಹೋದರಿಯರ ಜೊತೆಯಲ್ಲೂ ಕೂಡ ಉತ್ತಮ ಸಮಯವನ್ನು ಕಳೆಯುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಕುಟುಂಬದ ಶ್ರೇಯಸ್ಸಿಗಾಗಿ ನೀವು ಶ್ರಮಿಸುವಂಥದ್ದು. ಹಾಗಾಗಿ ಕುಟುಂಬಸ್ಥರಿಗಾಗಿ ನೀವು ಮಾಡುವಂಥ ಕೆಲಸ, ನಿಮ್ಮ ಕೆಲಸಕ್ಕೆ ಕುಟುಂಬಸ್ಥರ ಬೆಂಬಲ ಸಂಪೂರ್ಣವಾಗಿರುತ್ತೆ. ಹಾಗಾಗಿ ಈ ಕುಟುಂಬದಲ್ಲಿ ಇದ್ದಂತಹ ಉದ್ವಿಗ್ನತೆ ಆಗಲಿ, ಯಾವುದೇ ರೀತಿಯ ಸಮಸ್ಯೆಗಳಾಗಲಿ ನಿವಾರಣೆ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕುವಂಥ ಸಂದರ್ಭ ಇದು. ವ್ಯಾಪಾರಸ್ಥರಿಗೆ, ಅದರಲ್ಲೂ ಶುಕ್ರನಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಮಾರಾಟ ಮಾಡುವಂಥವ್ರಿಗೆ ಮಾತ್ರ ಅತ್ಯಂತ ಹೆಚ್ಚಿನ ಲಾಭ ಇರುತ್ತೆ. ಇನ್ನು ವಿಶೇಷವಾಗಿ ಕುಂಭರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ವೃತ್ತಿಪರ ಜೀವನದಲ್ಲಿ ಇರುವಂಥ ಸಮಸ್ಯೆಗಳು ಇಲ್ಲಿ ಕೊನೆ ಆಗ್ಬಿಡತ್ತೆ. ಹಾಗೆ ಬ್ಯಾಂಕಿಂಗ್ ವ್ಯವಹಾರ ಮಾಡುವಂಥವ್ರಿಗೆ, ಹಣಕಾಸಿನ ವ್ಯವಹಾರ ಮಾಡುವಂಥವ್ರು, ಆಮದು ಮತ್ತು ರಫ್ತು ವ್ಯವಹಾರ ಮಾಡುವಂಥವ್ರು, ಇನ್ನು ವಿಜ್ಞಾನಕ್ಕೆ, ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿರುವಂಥವ್ರಿಗೆ ಭಾರಿ ಲಾಭ ಉಂಟಾಗುವಂಥದ್ದು ಕೂಡ ಇದೆ. ಹಾಗೆ ಈ ಒಂದು ಸಮಯದಲ್ಲಿ ನಿಮ್ಮ ಸಂವಹನ ಕೌಶಲ್ಯ ಹೆಚ್ಚಾಗುತ್ತೆ. ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಸ್ಟ್ರೆಂಥನ್ ಆಗುತ್ತೆ ಈ ಸಂದರ್ಭ. ಇದರ ಜೊತೆ ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾದಂತಹ ಉತ್ತಮ ಅವಕಾಶಗಳು ಒದಗಿ ಬರುವಂಥದ್ದು, ನೀವು ಅಂದುಕೊಂಡಂತಹ ಕೆಲಸಗಳು ನಿಮ್ಮ ಪಾಲಿಗೆ ಒದಗಿ ಬರುತ್ತೆ. ಹಾಗೆ ಈ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರದಲ್ಲೂ ಕೂಡ ದೊಡ್ಡ ಲಾಭವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ.
ದಾಂಪತ್ಯ ಜೀವನದಲ್ಲಿ ಸುಖ ಇದೆ, ಸಂತೋಷ ಇದೆ, ಪ್ರೇಮ ಜೀವನ ಚೆನ್ನಾಗಿರುತ್ತೆ, ಸಂತಾನ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆ ಅಂದರೆ ಕುಟುಂಬದ ವಿಸ್ತರಣೆ ಆಗುವಂಥದ್ದು ಕೂಡ ಇದೆ. ಏಕೆಂದರೆ ನಿಮಗೆ ಎರಡರಲ್ಲಿ ಧನಸ್ಥಾನದಲ್ಲಿ, ವಾಕ್ಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ಈ ಶುಕ್ರ ಮತ್ತು ಬುಧರ ಸಮ್ಮಿಳನ ಆಗ್ತಾ ಇರುವಂಥದ್ದು. ಇದು ಕೂಡ ನಿಮಗೆ ಅತ್ಯಂತ ಅದೃಷ್ಟದ ಸಮಯ ಅಂತಲೇ ಜ್ಯೋತಿಷ್ಯ ಶಾಸ್ತ್ರ ಪರಿಗಣಿಸಿರುವಂಥದ್ದು. ಹಾಗಾಗಿ ಬಂಧುಗಳೇ, ಈ 3 ರಾಶಿಯವರಿಗೆ ಒಂದು ರೀತಿಯಲ್ಲಿ ಅದೃಷ್ಟದ ಸುರಿಮಳೆಯೇ ಈ ಸಂದರ್ಭದಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಶುಕ್ರ ಮತ್ತು ಈ ಬುಧರ ಸಂಯೋಗ ಏನಿದೆ, ಅಥವಾ ಒಂದೇ ಮನೆಯಲ್ಲಿ ಇರುವಂಥದ್ದು, ಒಂದು ರಾಶಿಗೆ ಉಚ್ಚ ಸ್ಥಾನ ಆದರೆ ಮತ್ತೊಂದು ರಾಶಿಗೆ ನೀಚ ಸ್ಥಾನ ಆಗಿರುವಂಥದ್ದು ಈ ಮೀನರಾಶಿ. ಅಲ್ಲಿ ಈಗಾಗಲೇ ರಾಹು ಕೂಡ ಇದ್ದಾನೆ. ರಾಹು ಆಸೆಯನ್ನು ತೋರಿಸುವಂಥವನು. ಹಾಗಾಗಿ ಒಂದು ಕೆಲಸ ಮಾಡುವಂಥ ಆಸೆ, ಒಂದು ಗುರಿಯನ್ನು ಮುಟ್ಟುವಂಥ ಆಸೆ, ಜೀವನದಲ್ಲಿ ಏನಾದರೂ ಒಂದನ್ನು ಸಂಪಾದನೆ ಮಾಡುವಂಥ ಆಸೆ, ಹಾಗೆ ಸಮಾಜದಲ್ಲೂ ಕೂಡ ಉನ್ನತ ಸ್ಥಾನಮಾನವನ್ನು ಪಡ್ಕೊಳ್ಬೇಕು ಅನ್ನುವಂಥ ಆಸೆ. ಇಂತಹ ಆಸೆ ಯಾರಿಗೆ ಸಾತ್ವಿಕವಾಗಿದೆ ಅಂಥವ್ರಿಗೆ ಖಂಡಿತ ಒಳ್ಳೆಯ ಫಲಗಳು ಈ ಸಂದರ್ಭದಲ್ಲಿ ಸಿಕ್ಕತ್ತೆ. ವ್ಯಾಪಾರಿ ವರ್ಗದವ್ರಿಗೂ ಕೂಡ ಬದಲಾವಣೆಗಳಾಗುವಂಥ ಸಂದರ್ಭ ಇದೆ. ಇದನ್ನು ಮುಕ್ತವಾಗಿ ಸ್ವೀಕಾರ ಮಾಡಿ. ಪಾಲಿಗೆ ಬಂದದ್ದೇ ಪಂಚಾಮೃತ, ಅದು ಭಗವಂತ ಕೊಟ್ಟಿರುವಂಥ ಪ್ರಸಾದ, ಅದನ್ನು ನೀವು ಸ್ವೀಕಾರ ಮಾಡಿ. ಏನೇ ಆದರೂ ಕೂಡ ಒಳ್ಳೆಯದಕ್ಕೆ ಆಗ್ತಾ ಇದೆ ಅನ್ನುವಂಥ ಒಂದು ಪಾಸಿಟಿವ್ ನೋಟ್ ನಿಮ್ಮ ಮನಸ್ಸಿನಲ್ಲಿರಲಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಇದು ದುಸ್ಥಾನ. ಹಾಗಾಗಿ ಯಾವುದೇ ರೀತಿಯ ಈ ಪರಾಕ್ರಮದ ಕೆಲಸ ಕಾರ್ಯಗಳಿಗೆ ನೀವು ಕೈ ಹಾಕಬೇಡಿ. ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ನಿಮ್ಮ ಪ್ರಯಾಣವನ್ನು ದಿಢೀರಾಗಿ ಮುಂದೂಡುವಂಥದ್ದು. ಹಾಗಾಗಿ ನೀವು ಎಷ್ಟು ಪ್ರಯಾಣವನ್ನು ಮುಂದಕ್ಕೆ ಹಾಕ್ತೀರೋ ಅಷ್ಟು ನಿಮಗೆ ಶ್ರೇಯಸ್ಸಾಗುತ್ತೆ, ಒಳ್ಳೆಯದಾಗುತ್ತೆ. ಏಕೆಂದರೆ ಪ್ರಯಾಣದಿಂದ ಈ ದಿನ ನಿಮಗೆ ಅಷ್ಟೊಂದು ಸೌಖ್ಯ ಇಲ್ಲ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಅಧಿಕಾರಿಗಳ ಕೋಪಕ್ಕೆ ಗುರಿಯಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ನೀವು ಮಾಡುವಂಥ ಒಂದು ಸಣ್ಣ ತಪ್ಪು ಈ ದಿನ ಬಹಳ ದೊಡ್ಡದಾಗಿ ಕಾಣಿಸುತ್ತೆ. ಮಾಡಿರುವಂಥ 99 ಒಳ್ಳೆಯ ಕೆಲಸಗಳು ಅವರ ಕಣ್ಣಿಗೆ ಬೀಳಲ್ಲ, ಆದರೆ ಒಂದು ತಪ್ಪು ಮಾತ್ರ ಬಹಳ ವಿಶೇಷವಾಗಿ ಅವರು ಗಮನಿಸ್ತಾರೆ. ಹಾಗಾಗಿನೇ ಮನಸ್ತಾಪಗಳಾಗುತ್ತೆ, ಭಿನ್ನಾಭಿಪ್ರಾಯಗಳಾಗುತ್ತೆ, ವಾದ ವಿವಾದಗಳು ಈ ದಿನ ಆಗುವಂಥದ್ದು ಇದೆ. ಇದು ಮನಸ್ಸಿಗೆ ತೀವ್ರವಾದ ಒಂದು ಕಿರಿಕಿರಿಯನ್ನು ಉಂಟು ಮಾಡುವಂಥ ಸಂದರ್ಭ. ಹಾಗೆ ಈ ಯೋಜನೆಗಳು ಅಥವಾ ನಿಮ್ಮ ಒಂದು ಪ್ರಯತ್ನಗಳು ಯಾವುದೂ ಕೂಡ ನಡೀತಾ ಇಲ್ಲ ಅನ್ನುವಂಥ ಒಂದು ಆತಂಕ ನಿಮಗೆ ಇದೆ. ಅದಕ್ಕೆ ಕಾರಣವನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿ. ಕಾರ್ಯಕಾರಣ ಸಂಬಂಧವನ್ನು ಈ ದಿನ ನೀವು ಕಂಡುಕೊಳ್ಬೇಕು. ಭಾವೋದ್ವೇಗಕ್ಕೆ ಒಳಗಾಗಬೇಡಿ ಈ ದಿನದಲ್ಲಿ. ಹಾಗೆ ನಿಮ್ಮ ಕರ್ತವ್ಯವನ್ನು ನಿಭಾಯಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ತಾಳ್ಮೆ, ಸ್ವಲ್ಪ ಶಾಂತಿ, ಸಹನೆ ಈ ದಿನ ನಿಮಗೆ ಬೇಕಾಗುತ್ತೆ. ಆಗ ಮಾತ್ರ ನಿಮ್ಮ ಕೆಲಸದಲ್ಲ ಅಲ್ಪ ಸ್ವಲ್ಪ ಒಂದು ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಇನ್ನು ಯಾವುದೇ ವಿಚಾರದಲ್ಲೂ ಈ ದಿನ ನಿಮಗೆ ಅಷ್ಟೊಂದು ಉತ್ಸಾಹ ಅನ್ನುವಂಥದ್ದು ಇಲ್ಲ. ಎಲ್ಲ ಒಂದು ಕಡೆ ಜಿಗುಪ್ಸೆ, ಬೇಸರ ಕೂಡ ಆಗುವಂಥದ್ದು. ಏಕೆಂದರೆ ನಿಮ್ಮ ಅನುಭವಗಳ ಸರಮಾಲೆ ಆ ರೀತಿಯಲ್ಲಿ ಆಗಿಬಿಟ್ಟಿದೆ. ಸೋಲು ಅಥವಾ ಒಂದು ರೀತಿಯಲ್ಲಿ ದುಃಖ ಅನ್ನುವಂಥದ್ದು ಬರ್ತಾ ಇದೆ. ಇದು ಚಕ್ರಾಕಾರವಾಗಿ ಇರುವಂಥದ್ದು. ಈ ದಿನದ ದುಃಖ ನಾಳೆಗೆ ಇರಲ್ಲ, ಈ ದಿನದ ಕತ್ತಲು ನಾಳೆಗೆ ಇರಲ್ಲ, ಅದು ಬೆಳಕಾಗೇ ಆಗುತ್ತೆ. ಹಾಗಾಗಿ ಹಗಲು ರಾತ್ರಿಗಳಿದ್ದಂತೆ ನಿಮ್ಮ ಕಷ್ಟ ಸುಖಗಳು ಬಂದೇ ಬರುತ್ತೆ. ಅದು ಚಕ್ರಾಕಾರವಾಗಿರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಬಂದಿದ್ದನ್ನು ಈ ದಿನ ಸ್ವೀಕಾರ ಮಾಡಿ, ಒಳ್ಳೆಯದಾಗುತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ 7ನೇ ಮನೆಯಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಸಮಾಧಾನ, ಏನೋ ಒಂದು ಸಂತೋಷ. ಹಾಗೆ ಈ ದಿನ ನಿಮ್ಮ ಮನಸ್ಸಿಗಾಗಲಿ ಅಥವಾ ನಿಮ್ಮ ದೈಹಿಕ ಸೌಕರ್ಯಕ್ಕಾಗಲಿ ಸ್ವಲ್ಪ ಕಂಫರ್ಟಬಲ್ ಆಗಿರುವಂಥ ಸಂದರ್ಭಗಳೇ ಒದಗಿ ಬರುತ್ತೆ. ಹಾಗೆ ಈ ದಿನ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇದು ಟರ್ನಿಂಗ್ ಪಾಯಿಂಟ್ ನಿಮಗೆ. ಹಾಗಾಗಿನೇ ಎಷ್ಟೋ ಉತ್ತಮವಾದಂಥ ನಿರ್ಧಾರಗಳನ್ನು ಕೈಗೊಂಡಿದ್ದೀರಿ, ಅದರಲ್ಲಿ ನೀವು ಕೂಡ ಕೈ ಜೋಡಿಸಿದ್ದೀರಿ. ಹಾಗಾಗಿ ನಿಮ್ಮ ಕುಟುಂಬಕ್ಕೆ ನಿಮ್ಮ ಬೆಂಬಲ, ನಿಮ್ಮ ಆಸರೆ, ನಿಮ್ಮ ಮಾತು, ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯವಾಗಿ ಬೇಕಾಗಿದೆ. ಈ ದಿನ ಅದು ಕೂಡ ಒಂದು ಪ್ರೂವ್ ಆಗುವಂಥದ್ದು. ಹಾಗಾಗಿನೇ ಈ ದಿನ ನೀವು ತೆಗೆದುಕೊಳ್ಳುವಂಥ ನಿರ್ಧಾರದಲ್ಲಿ ಪ್ರಮುಖವಾಗಿ ಲಾಭವನ್ನು ಪಡ್ಕೊಳ್ಳುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ
ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ವೈಯಕ್ತಿಕ ಆಸೆ ಆಕಾಂಕ್ಷೆಗಳು ಕೂಡ ಈಡೇರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಕೆಲವೊಂದು ಸಮಸ್ಯೆಗಳು ಬಹಳ ದಿನದಿಂದ ಇರುವಂಥದ್ದು, ಅದರ ಮೂಲವನ್ನು ನೀವು ತಿಳ್ಕೊಳ್ಬೇಕು. ಎಲ್ಲಿಂದ ಉದ್ಭವ ಆಯಿತು, ಅದು ಯಾಕೆ ಇಷ್ಟು ಬೆಳೆದಿದೆ, ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಕ್ರಮ ಏನು ಇತ್ಯಾದಿ ವಿಚಾರವಾಗಿ ಈ ದಿನ ಸ್ವಲ್ಪ ಸೂಕ್ಷ್ಮವಾಗಿ ನೀವು ಅಧ್ಯಯನ ಮಾಡಬೇಕಾಗತ್ತೆ. ಹಾಗಾಗಿ ಒಂದು ಸಂಶೋಧನೆ ಮಾಡಿ, ರಿಸರ್ಚ್ ಮಾಡಿ, ಆ ವಿಚಾರದಲ್ಲೇ ಆಳವಾಗಿ ಅಧ್ಯಯನ ಮಾಡುವಂಥ ಒಂದು ಪ್ರಯತ್ನ ಮಾಡಿ ಆ ಸಮಸ್ಯೆಗೆ ಪರಿಹಾರ ಈ ದಿನ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಹೊಸ ಹೊಸ ಅವಕಾಶಗಳು ಸಿಕ್ಕುವಂಥದ್ದು, ನೀವು ಯಾವ ಕ್ಷೇತ್ರದಲ್ಲಿ ಬಯಸ್ತೀರಿ ಆ ಒಂದು ಬಯಕೆ ಈಡೇರುವಂಥದ್ದು, ಅಲ್ಲಿ ಒಂದು ಹೊಸ ಸನ್ನಿವೇಶ ಇದೆ, ಹೊಸ ಜ್ಞಾನೋದಯ ಆಗುತ್ತೆ, ಹೊಸ ಅನುಭವ ಈ ದಿನ ಆಗುವಂಥದ್ದು ಇದೆ. ಆದರೆ ಈ ವಿವಾದಗಳನ್ನು ಮೈಮೇಲೆ ಎಳ್ಕೊಳ್ಳುವಂಥ ಒಂದು ಸ್ವಭಾವ ಏನಿದೆ ಅದು ಈ ದಿನ ನಿಲ್ಲುವಂಥದ್ದು ಇದೆ. ಏಕೆಂದರೆ ಬೇರೆಯವರ ತಪ್ಪು ಒಪ್ಪುಗಳನ್ನು ಈ ದಿನ ನೀವು ಸಮ ಪ್ರಮಾಣದಲ್ಲಿ ನೋಡ್ತೀರಿ, ತಪ್ಪುಗಳನ್ನು ಮನ್ನಿಸ್ತೀರಿ. ಆ ಕ್ಷಮೆ ಎನ್ನುವಂಥದ್ದು ಬಹಳ ದೊಡ್ಡ ಗುಣ. ಅದರಿಂದ ಈ ದಿನ ನಿಮಗೆ ಸಮಾಧಾನ, ನಿಮಗೆ ಒಂದು ರೀತಿಯಲ್ಲಿ ಒಳ್ಳೆಯ ಹೆಸರು ಬರುವಂಥದ್ದು ಈ ಕಾರಣದಿಂದಲೇ. ಒಟ್ಟಾರೆ ನಿಮಗೆ ಬಹಳ ಸಂತೋಷದ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಜೊತೆಗೆ ಶಿವ ಪಾರ್ವತಿಯರ ದರ್ಶನ ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅತ್ಯುತ್ತಮವಾದಂತಹ ದಿನ. ನೀವು ಅಂದುಕೊಂಡಂತಹ ಕೆಲಸಗಳನ್ನು ಮಾಡಲಿಕ್ಕೆ ತುಂಬ ಸನ್ನಿವೇಶಗಳು ಒದಗಿ ಬರುವಂತಹ ದಿನ. ಹಾಗಾಗಿನೇ ವ್ಯಾಪಾರ ವ್ಯವಹಾರಗಳು ನಿರೀಕ್ಷಿತ ಮಟ್ಟದಲ್ಲಿ ನಡೆಯುತ್ತೆ. ನೀವು ಅಂದುಕೊಂಡಂತಹ ವ್ಯಕ್ತಿಗಳನ್ನು ಭೇಟಿ ಮಾಡ್ತೀರಿ, ಅಂದುಕೊಂಡ ಕೆಲಸವನ್ನು ಮಾಡ್ತೀರಿ. ಹಾಗೆ ಎಲ್ಲವೂ ಕೂಡ ನಿಮ್ಮ ನಿಯಂತ್ರಣದಲ್ಲಿರುತ್ತೆ, ನಿಮ್ಮ ಕಂಟ್ರೋಲಲ್ಲೇ ಇರುತ್ತೆ ಈ ದಿನ. ಹಾಗೆ ಯಾವುದೇ ಕೆಲಸ ಕಾರ್ಯದಲ್ಲೂ ಕೂಡ ನಿಮ್ಮ ಒಂದು ಪ್ರತಿಭೆಯನ್ನು, ನಿಮ್ಮ ಒಂದು ಕೈಚಳಕವನ್ನು, ನಿಮ್ಮ ಅನುಭವವನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು ಕೂಡ ಇದೆ. ಎಷ್ಟೋ ವೇಳೆ ನಿಮಗೆ ಎಷ್ಟೇ ಪ್ರತಿಭೆ ಇದ್ದರೂ ಕೂಡ ಅದನ್ನು ತೋರಿಸಲಿಕ್ಕೆ ಅವಕಾಶ ಇಲ್ಲ, ಏಕೆಂದರೆ ಬೇರೆಯವರೇ ಅದನ್ನು ಸ್ನಬ್ ಮಾಡಿಬಿಟ್ಟಿರ್ತಾರೆ. ಆದರೆ ಈ ದಿನ ಮಾತ್ರ ಬಹಳ ಮುಕ್ತವಾಗಿ, ಸ್ವತಂತ್ರವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಒಳ್ಳೆಯ ಸಂದರ್ಭ ಇದೆ ನಿಮಗೆ. ಹಾಗೆ ಈ ದಿನ ದೂರದ ಬಂಧುಗಳ ಆಗಮನದಿಂದ ಕೂಡ ನಿಮಗೆ ಸಂತೋಷ ಉಂಟಾಗುವಂಥದ್ದು ಇದೆ. ಇನ್ನು ಸ್ಥಿರಾಸ್ತಿ ವಿಚಾರವಾಗಿ ಅಥವಾ ಈ ವ್ಯಾಪಾರದಲ್ಲಿ ಬರುವಂಥ ಲಾಭದ ವಿಚಾರದಲ್ಲಿ ಕುಟುಂಬಸ್ಥರ ಜೊತೆಯಲ್ಲಿ ಒಂದು ಒಳ್ಳೆಯ ಮಾತುಕತೆ ನಡೆಯುತ್ತೆ. ಅಂದರೆ ಒಂದು ಹೆಲ್ದಿ ಡಿಸ್ಕಷನ್ ನಡೆಯುವಂಥದ್ದು ಈ ದಿನ. ಇದರಿಂದ ನಿಮಗೆ ಹಠಾತ್ತಾಗಿ ಲಾಭದ ಸೂಚನೆಗಳು ಕೂಡ ಸಿಕ್ಕುವಂಥದ್ದು ಇದೆ. ಒಟ್ಟಾರೆ ನಿಮ್ಮ ಎಲ್ಲ ಪ್ರಯತ್ನಗಳು ಕೂಡ ಈ ದಿನ ನಿಮಗೆ ಸಮಾಧಾನವನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ವಿಚಾರವಾಗಿಯೇ ಹೆಚ್ಚು ಚಿಂತನೆ ಮಾಡಿ, ಬೇರೆಯವರ ಜೀವನದ ಬಗ್ಗೆ ಚಿಂತೆ ಮಾಡುವಂಥ ಅಗತ್ಯತೆ ಈ ದಿನ ಇಲ್ಲ. ಹಾಗೆ ಯಾವುದೇ ಒಂದು ತಪ್ಪು ತಿಳುವಳಿಕೆ ಉಂಟಾಗಿದ್ದರೆ ಅದನ್ನು ಸದ್ಯದ ಮಟ್ಟಿಗೆ ಪರಿಹರಿಸಿಕೊಳ್ಳಿಕ್ಕೂ ಕೂಡ ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಹಾಗಾಗಿ ಈ ಭವಿಷ್ಯದ ಬಗ್ಗೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ಆಗಲಿ, ಭವಿಷ್ಯದ ಬಗ್ಗೆ ಕಾಣುವಂಥ ಕನಸುಗಳಾಗಲಿ ಸಾಕಾರವಾಗುತ್ತೆ. ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ, ಒಳ್ಳೆಯದಾಗುತ್ತೆ. ಆಂಜನೇಯನ ದರ್ಶನ ಮಾಡಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಅಷ್ಟೊಂದೇನೂ ಉತ್ಸಾಹ ಇಲ್ಲ, ನಿರುತ್ಸಾಹ ಅಂತಲೂ ಇಲ್ಲ, ಎಲ್ಲೋ ಮಧ್ಯದಲ್ಲಿ ಇರುವಂಥದ್ದು. ಹಾಗೆ ಹೀಗೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂದಾಗ್ತೀರಿ. ಆದರೆ ಮನಸ್ಸಿದ್ದರೆ ಶರೀರ ಒಪ್ಪಲ್ಲ, ಶರೀರ ಸರಿ ಇದ್ದರೆ ಮನಸ್ಸು ಅದಕ್ಕೆ ಸಪೋರ್ಟ್ ಮಾಡಲ್ಲ. ಹಾಗಾಗಿನೇ ನಿಮ್ಮೊಳಗೆ ದ್ವಂದ್ವಗಳು ಇರುವಂಥದ್ದು. ಇದನ್ನು ಆದಷ್ಟು ನೀವು ಹೊಂದಾಣಿಕೆ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ವಿಚಾರದಲ್ಲೂ ಕೂಡ ನೀವು ಆಸಕ್ತಿಯನ್ನು ಬೆಳೆಸ್ಕೊಂಡ್ರೆ ಮಾತ್ರ ಆ ಕೆಲಸ ಮುಂದುವರಿಯುತ್ತೆ, ಇಲ್ಲಾಂದರೆ ಅದು ಅರ್ಧಕ್ಕೆ ನಿಂತು ಹೋಗುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಗಳೆಲ್ಲ ವ್ಯರ್ಥ ಆಗುವಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಸ್ವಲ್ಪ ಜಾಗ್ರತೆ. ಇನ್ನು ನೌಕರರು, ವಿಶೇಷವಾಗಿ ಅಧಿಕಾರಿಗಳಿಂದ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತೀರಿ. ಹಾಗಾಗಿ ಆ ಮನಸ್ತಾಪ, ಭಿನ್ನಾಭಿಪ್ರಾಯ ಇನ್ನೂ ಕೂಡ ಹೋಗಿಲ್ಲ. ಎಲ್ಲ ಒಂದು ಕಡೆ ಬೂದಿ ಮುಚ್ಚಿದ ಕೆಂಡದಂತೆ ಅದು ಹೊಗೆ ಆಡ್ತಾನೆ ಇದೆ. ಆದಷ್ಟು ಅದನ್ನು ಉಪಶಮನಗೊಳಿಸುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಿಬಿಡಿ. ಏಕೆಂದರೆ ಈ ದಿನ ನಿಮಗೆ ಮಧ್ಯಾಹ್ನದ ನಂತರದಲ್ಲಿ ಸ್ವಲ್ಪ ಸಮಯ ಚೆನ್ನಾಗಿದೆ. ಹಾಗೆ ಈ ಕೈಗೊಂಡಂಥ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ನಡೀತಾ ಇರೋದರಿಂದ ನಿಮಗೆ ತಾಳ್ಮೆ ಇಲ್ಲ.
ಹಾಗಾಗಿನೇ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಸಂದರ್ಭಗಳು ಕೂಡ ಈ ದಿನ ಇರುತ್ತೆ. ಅದರಲ್ಲೂ ವ್ಯಾಪಾರ, ಹಣಕಾಸಿನ ವ್ಯವಹಾರ, ಬಂಡವಾಳ ಹಾಕಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಮಾರ್ಕೆಟಿಂಗ್ ಮಾಡಬೇಕು, ಅಥವಾ ನಿಮ್ಮ ಮಾತುಗಾರಿಕೆ ಏನಿದೆ ತೋರಿಸ್ಬೇಕು, ಇತ್ಯಾದಿ ವಿಚಾರಗಳಲ್ಲಿ ಸ್ವಲ್ಪ ಜಾಗ್ರತೆ. ಹಾಗೆ ಈ ಖರ್ಚು ವೆಚ್ಚಗಳು ಕೂಡ ನೀವು ಸ್ವಲ್ಪ ಗಮನಿಸಬೇಕಾಗತ್ತೆ. ಭವಿಷ್ಯಕ್ಕಾಗಿ ಉಳಿತಾಯದ ಅಗತ್ಯ ಇದೆ, ಇದನ್ನು ನೀವು ಮನಗಾಣಬೇಕು ಈ ಸಂದರ್ಭದಲ್ಲಿ. ಇನ್ನು ಈ ದಿನ ಸಣ್ಣ ಪ್ರಮಾಣದ ಪ್ರವಾಸಕ್ಕೆ ಹೋಗುವಂಥ ಒಂದು ಸಂಭವ ಕೂಡ ಇದೆ. ಇದು ನಿಮ್ಮ ಮನಸ್ಸಿಗೆ ಖುಷಿಯನ್ನು ತರುತ್ತೆ, ಆದರೆ ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶಿವ ಪಾರ್ವತಿಯರ ದರ್ಶನ ಮಾಡಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೂ ಕೂಡ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥದ್ದಿದೆ. ನಿಮ್ಮ ಸ್ಪೀಡ್ಗೆ, ನಿಮ್ಮ ವೇವ್ಲೆಂತ್ಗೆ, ಅಥವಾ ನಿಮ್ಮ ಚತುರತೆಗೆ, ನಿಮ್ಮ ಬುದ್ಧಿವಂತಿಕೆಗೆ ಸಮಾನವಾಗಿ ಬರುವಂಥವರು ಈ ದಿನ ಇಲ್ಲ. ಹಾಗಾಗಿನೇ ಏಕಾಂಗಿಯಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ನಿಮ್ಮ ಆಲೋಚನೆಗಳೇ ಈ ದಿನ ಬಹಳ ವ್ಯತಿರಿಕ್ತವಾಗಿ ಇರುವಂಥದ್ದು. ಎಲ್ಲರೂ ಒಂದು ದಿಕ್ಕಿನಲ್ಲಿ ಯೋಚನೆ ಮಾಡಿದ್ರೆ ನಿಮ್ಮದೇ ಒಂದು ವಿಶೇಷವಾಗಿ ಇರುವಂಥದ್ದು, ಒಂದು ಲ್ಯಾಟ್ರಲ್ ಥಿಂಕಿಂಗ್ ಅನ್ನುವಂಥದ್ದು ಬಹಳ ಪವರ್ಫುಲ್ಲಾಗಿರುತ್ತೆ ಈ ದಿನ ನಿಮಗೆ. ಆದರೆ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಬೇರೆಯವರು ಒಪ್ಪಲ್ಲ. ಹಾಗಾಗಿ ಈ ದಿನ ನಿಮ್ಮ ಒಂದು ವಿಚಾರಧಾರೆಗಳಿಗೆ ಹೆಚ್ಚಿನ ಮಾನ್ಯತೆ ಸಿಗ್ತಾ ಇಲ್ಲ ಅನ್ನುವಂಥ ಕೊರಗು ನಿಮ್ಮನ್ನು ಕಾಡುತ್ತೆ. ಹಾಗೆ ಈ ದಿನ ನಿಮ್ಮ ಉತ್ಸಾಹ ಕ್ಲಿಷ್ಟ ಕಾರ್ಯಗಳನ್ನು ಸುಲಭದಲ್ಲಿ ಪೂರ್ಣಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರೋವಂಥದ್ದು. ಹಾಗಾಗಿನೇ ತುಂಬ ಶ್ರಮ ಪಡ್ತೀರಿ, ತುಂಬ ಪ್ರಯತ್ನ ಪಡ್ತೀರಿ, ಆದರೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕದೇ ಇದ್ದಾಗ ಸ್ವಲ್ಪ ನಿರಾಸೆ ಆಗುವಂಥದ್ದು ಈ ದಿನದಲ್ಲಿರುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನೀವು ಅಂದುಕೊಂಡಂತೆ ಸನ್ನಿವೇಶ ಇರಲ್ಲ. ನಿಮ್ಮವರ ಮಾತು, ನಿಮ್ಮವರ ನಡತೆ ಈ ದಿನ ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುವಂಥದ್ದು. ಕೆಲವೊಂದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಇದರಿಂದಲೇ ಮನಸ್ತಾಪಗಳು ಪ್ರಾರಂಭ ಆಗುವಂಥದ್ದು. ಈ ದಿನ ಸ್ವಲ್ಪ ಗಮನದಿಂದ ನೀವು ಈ ಸಂಬಂಧಗಳನ್ನು ಉಳಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಕೆಲವು ನೆಂಟರು, ಕೆಲವು ಆಪ್ತರು ನಿಮಗೆ ತೊಂದರೆಗಳನ್ನು ಉಂಟು ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಅಂಥವರನ್ನು ತುಂಬ ಎಂಟರ್ಟೈನ್ ಮಾಡಬೇಡಿ. ಅವರನ್ನು ಎಲ್ಲಿ ಇಡಬೇಕೋ ಅಲ್ಲಿ ಇಡೋವಂಥದ್ದು ಈ ದಿನ ತುಂಬ ಸೂಕ್ತ. ಇನ್ನು ನಿಮ್ಮ ಕಣ್ಣಿನ ಸಮಸ್ಯೆಯ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಆರೋಗ್ಯ ನೋಡ್ಕೊಳ್ಳಿ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಪರಿಪೂರ್ಣವಾದಂತಹ ದಿನ. ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಂಥ ದಿನ. ಎಷ್ಟೇ ಭಿನ್ನಾಭಿಪ್ರಾಯ ಇರಲಿ, ಎಷ್ಟೇ ತೊಂದರೆಗಳಿರಲಿ, ಅದನ್ನು ಪರಿಹರಿಸಿಕೊಳ್ಳುವಂಥ ಒಂದು ಪ್ರಯತ್ನಪೂರ್ವಕವಾದಂತಹ ದಿನ. ಅದರಲ್ಲೂ ಬಂಧು ಮಿತ್ರರ ನೆರವಿನಿಂದ ಕೆಲವೊಂದು ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಂಥ ಪ್ರಯತ್ನ ಇದೆಯಲ್ಲ, ಇದು ತುಂಬ ಮುಖ್ಯ. ಇದು ಕೆಲವರು ಪ್ರಯತ್ನವನ್ನೇ ಮಾಡಲ್ಲ. ಪ್ರಾರಂಭದಲ್ಲೇ ಅವರಿಗೆ ಒಂದು ರೀತಿಯಲ್ಲಿ ಭಯ ಇದೆ. ಎಲ್ಲಿ ಸೋಲ್ತೇನೆ, ಎಲ್ಲಿ ನಷ್ಟ ಆಗುತ್ತೆ, ಎಲ್ಲಿ ಅಗೌರವ ಆಗುತ್ತೆ, ಏನೇನೋ ಯೋಚನೆ ಮಾಡ್ತಾ ಇರ್ತಾರೆ. ವಿಚಿತ್ರವಾದಂತಹ ಆಲೋಚನೆ. ಇದರಿಂದ ಕೆಲಸವನ್ನೇ ಆರಂಭ ಮಾಡಲ್ಲ. ಆದರೆ ಈ ದಿನ ಮಾತ್ರ ನಿಮಗೆ ಒಂದು ಗ್ರ್ಯಾಂಡ್ ಓಪನಿಂಗ್ ಇರುವಂಥದ್ದು. ಪ್ರಯತ್ನ ಇದೆ, ಪ್ರಯತ್ನಕ್ಕೆ ಫಲ ಸಿಕ್ಕತ್ತೆ. ಹಾಗಾಗಿ ಈ ದಿನ ಹಣಕಾಸಿನ ವ್ಯವಹಾರ ಆಗಲಿ ಅಥವಾ ಯಾವುದೇ ಒಂದು ವಿಚಾರದಲ್ಲಿ ಆ ಒಂದು ಸನ್ನಿವೇಶವನ್ನು ನಿಯಂತ್ರಣಕ್ಕೆ ತರಬೇಕು ಅನ್ನುವಂಥ ವಿಚಾರದಲ್ಲಾಗಲಿ ತುಂಬ ಯಶಸ್ಸು ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ವಿವಾಹದ ಪ್ರಯತ್ನಗಳಾಗಲಿ, ಸ್ಥಿರಾಸ್ತಿಯ ಪ್ರಯತ್ನಗಳಾಗಲಿ ನಿಮಗೆ ಉತ್ತಮ ಫಲಿತಾಂಶವನ್ನೇ ತರ್ತಾ ಇದೆ. ಹಾಗಾಗಿ ಅಂಥ ಒಂದು ವಿಚಾರಗಳೇನಾದರೂ ಇದ್ದರೆ ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಮನೆಯಲ್ಲಿ ಆಗುವಂಥ ಶುಭ ಕಾರ್ಯಗಳ ಬಗ್ಗೆ ಅಥವಾ ಮನೆಯಲ್ಲಿ ಏನೋ ಒಂದು ಸಂಭ್ರಮದ ವಾತಾವರಣದ ಬಗ್ಗೆ ಈ ದಿನ ನಿಮಗೂ ಕೂಡ ತುಂಬ ಸಂತೋಷ ಇದೆ. ನಿಮ್ಮ ಇನ್ವಾಲ್ವ್ಮೆಂಟ್ ಕೂಡ ಇದೆ, 100ಕ್ಕೆ 100ರಷ್ಟು ಇರುವಂಥದ್ದು. ಹಾಗೆ ಈ ದಿನ ಸೃಜನಾತ್ಮಕ ಕಲಾಕಾರರಿಗೆ ಅತ್ಯುತ್ತಮವಾದಂತಹ ಅವಕಾಶಗಳಿದೆ. ನಿಮ್ಮ ಪ್ರತಿಭೆಯನ್ನು ತೋರಿಸ್ಬೋದು, ಅದನ್ನು ನೀವು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಅವಕಾಶ ಕೂಡ ಈ ದಿನ ಸಿಕ್ಕತ್ತೆ. ಇನ್ನು ನಿಮ್ಮ ಕುಟುಂಬದ ಹಿರಿಯರ ನೆರವಿನಿಂದ ಹೊಸ ಯೋಜನೆಗಳನ್ನು ಆರಂಭ ಮಾಡುವಂಥ ಒಂದು ಸಿದ್ಧತೆಯಲ್ಲಿದ್ದೀರಿ. ಇದರಲ್ಲೂ ಕೂಡ ನಿಮಗೆ ತುಂಬ ಯಶಸ್ಸು ಸಿಕ್ಕತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಯಾವುದೇ ಪ್ರಯತ್ನದಲ್ಲೂ ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕುವಂಥದ್ದು. ಇದರಿಂದ ನಿಮಗೆ ಒಂದು ಕೀರ್ತಿ, ಗೌರವ, ಸ್ಥಾನಮಾನ ಜೊತೆಗೆ ಸ್ವಲ್ಪ ಲಾಭವೂ ಕೂಡ ಇದೆ.
ಒಟ್ಟಾರೆ ಈ ದಿನ ನಿಮಗೆ ತುಂಬ ಆತ್ಮೀಯತೆಯ ದಿನ, ತುಂಬ ರಿಲೇಷನ್ಶಿಪ್ಪನ್ನು ಕಾಪಾಡಿಕೊಳ್ಳುವಂಥ ಒಂದು ಅತ್ಯುತ್ತಮ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. ವಾಕ್ಸ್ಥಾನದಲ್ಲಿ ಚಂದ್ರ, ಧನಸ್ಥಾನದಲ್ಲಿ ಚಂದ್ರ, ಕುಟುಂಬ ಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಈ ದಿನ ಬಹಳ ಪ್ರಮುಖವಾಗಿರುವಂಥ ಈ 3 ಏರಿಯಾಗಳೇನಿದೆ ಇದರಲ್ಲಿ ಸ್ವಲ್ಪ ತೊಡಕುಗಳು ಇದೆ, ಸಮಸ್ಯೆಗಳಿದೆ. ಮಾತಿನಲ್ಲಿ ಮಧುರತೆ ಇಲ್ಲ, ಮಾತನ್ನು ಬಹಳ ಆತುರವಾಗಿ ಆಡುವಂಥದ್ದು. ಹಾಗೆ ಈ ದಿನ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಕೂಡ ಅಷ್ಟೊಂದು ಪ್ರಾಯೋಗಿಕವಾಗಿ ಇರಲ್ಲ, ಪ್ರಾಕ್ಟಿಕಲ್ ಆಗಿರಲ್ಲ. ಈ ದಿನ ನೀವು ನಿರ್ಧಾರ ಮಾಡಿಬಿಡ್ತೀರಿ, ಆದರೆ ನಾಳೆ ದಿನ ಪಶ್ಚಾತ್ತಾಪ ಪಡ್ತೀರಿ. ಹಾಗಾಗಿ ಎಲ್ಲದಕ್ಕಿಂತ ಮೊದಲು 1 ಅಲ್ಲ 2 ಸಲ ಆಲೋಚನೆ ಮಾಡಿ, ಆ ವಿಚಾರದ ಸಾಧಕ ಬಾಧಕಗಳನ್ನು ತಿಳ್ಕೊಳ್ಳಿ, ನಂತರ ನಿಮ್ಮ ತೀರ್ಮಾನವನ್ನು ಹೇಳಿ ತೀರ್ಮಾನಕ್ಕೆ ಬದ್ಧರಾಗಿರಿ. ಇನ್ನು ಈ ದಿನದ ಕೆಲವು ಕೆಲಸ ಕಾರ್ಯಗಳಲ್ಲಿ ಸ್ಪರ್ಧೆಗಳು ಜಾಸ್ತಿ ಇರುವಂಥದ್ದು, ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಇದೆ. ಅದನ್ನು ನೋಡಿದ್ರೆ ಈ ದಿನ ನಿಮಗೆ ಬೇಸರ, ಏಕೆಂದರೆ ಅಂಥ ವಿಚಾರಗಳೇ ಬೇಡ, ಅಂತಹ ಸಹವಾಸವೇ ಬೇಡ ಅಂತ ಹೇಳಿ ಕೈ ಬಿಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಕುಟುಂಬ ಸದಸ್ಯರ ಈ ಆರೋಗ್ಯ ಸಮಸ್ಯೆ ಏನಿದೆ ಇದು ಕೂಡ ಈ ದಿನ ನಿಮಗೆ ಸ್ವಲ್ಪ ಅಶಾಂತಿಯನ್ನು ಉಂಟು ಮಾಡುವಂಥದ್ದು. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನಿಮ್ಮ ಕೆಲಸ ಕಾರ್ಯ ಇರ್ಬೋದು, ನಿಮ್ಮ ವ್ಯಾಪಾರ ಇರ್ಬೋದು, ಅಥವಾ ಈ ಸ್ವಂತದ ಚಟುವಟಿಕೆಗಳನ್ನು ಬದಿಗಿಟ್ಟು ಕುಟುಂಬಸ್ಥರಿಗಾಗಿ ಈ ದಿನ ಹರಸಾಹಸ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ಸಂದರ್ಭದಲ್ಲೇ ಕುಟುಂಬ ಸದಸ್ಯರೊಂದಿಗೆ ಸಣ್ಣ ವಿವಾದಗಳು ಕೂಡ ಉಂಟಾಗುವಂಥದ್ದು ಇದೆ. ಇದೆಲ್ಲವನ್ನು ಗಮನಿಸಿದ್ರೆ ಈ ದಿನ ನಿಮಗೆ ಅಷ್ಟೊಂದು ಫಲಕಾರಿಯಾದಂತಹ ದಿನ ಅಲ್ಲ, ಮಿಶ್ರ ಫಲಗಳು ಸಿಕ್ಕುವಂತಹ ದಿನ. ಹಾಗೆ ಈ ವ್ಯಾಪಾರ ವ್ಯವಹಾರಗಳು ಮಂದಗತಿಯಲ್ಲಿ ಈ ದಿನ ನಡೀತಾ ಇರುತ್ತೆ. ಉದ್ಯೋಗದ ಪ್ರಯತ್ನಗಳು ಕೂಡ ನಿಮಗೆ ತುಂಬ ವಿಫಲತೆಯನ್ನು ತರುತ್ತೆ. ಒಟ್ಟಾರೆ ಈ ದಿನ ನೀವು ಮಾಡುವಂತಹ ಪ್ರಯತ್ನಗಳಲ್ಲಿ ನಿಮ್ಮ ವರ್ತನೆ ಏನಿದೆ ಅದರಿಂದ ಮಾನಸಿಕ ಅಶಾಂತಿ ಉಂಟಾಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಒಟ್ಟಾರೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ, ನಂಬಿಕೆಯಿಂದ ಮಾಡಿ, ನಿಷ್ಠೆಯಿಂದ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಉತ್ತಮವಾದಂತಹ ದಿನ, ಒಳ್ಳೆಯ ವಾತಾವರಣ ಇರುವಂತಹ ದಿನ, ಅನುಕೂಲಕರವಾದಂತಹ ವಾತಾವರಣ. ಹಾಗಾಗಿ ತುಂಬ ಫೇವರಬಲ್ ಆಗಿರುವಂಥ ವಿಚಾರಗಳೇ ಮನಸ್ಸಿಗೆ ಬಂದಾಗ, ಸುತ್ತಮುತ್ತ ಅಂತಹ ವಾತಾವರಣ ಇದ್ದಾಗ ಈ ದಿನ ಕೆಲಸ ಮಾಡುವಂಥ ಉತ್ಸಾಹ ಹೆಚ್ಚಾಗಿರುತ್ತೆ. ಇನ್ನು ಈ ದಿನದಲ್ಲಿ ಸ್ವಂತ ಆಲೋಚನೆಗಳು ಕೂಡ ಕ್ಲಿಕ್ ಆಗಿಬಿಡುತ್ತೆ. ನೋಡಿ, ಎಷ್ಟೋ ಸಮಯ ನೀವು ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲೇ ಹೆಚ್ಚಿನ ಫಲಗಳನ್ನು ಪಡ್ಕೊಂಡಿದ್ದೀರಿ. ಅಂತಹ ದಿನಗಳಲ್ಲಿ ಇದು ಕೂಡ ಒಂದು. ಇನ್ನು ಈ ದಿನ ಸಂಬಂಧಿಕರ ಜೊತೆಯಲ್ಲಿ ಉತ್ತಮವಾದಂಥ ವ್ಯವಹಾರಗಳನ್ನು ಮಾಡ್ತೀರಿ, ನಿಮ್ಮ ಮಾತಿಗೆ ಬದ್ಧರಾಗ್ತೀರಿ, ಕೊಟ್ಟಿರುವಂಥ ಭರವಸೆಗಳನ್ನು ಈಡೇರಿಸ್ತೀರಿ. ಪ್ರಾಮಿಸ್ ಮಾಡಿದರೆ ಅದನ್ನು ಮೊದಲು ತೀರಿಸಬೇಕಪ್ಪ ಅನ್ನುವಂಥ ಒಂದು ತುಡಿತ ನಿಮ್ಮಲ್ಲಿರುತ್ತೆ. ಹಾಗೆ ಈ ದೈವಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಅವಕಾಶಗಳು ಕೂಡ ಬರುತ್ತೆ. ಆದರೆ ಬರುವಂಥ ಅವಕಾಶಗಳನ್ನು ಸಮರ್ಥವಾಗಿ ಬಳಸ್ಕೊಳ್ತೀರಿ, ಎನ್ಕ್ಯಾಶ್ ಮಾಡ್ಕೊಳ್ತೀರಿ. ಇದು ಬಹಳವಾಗಿ ನಿಮ್ಮಲ್ಲಿರುವಂಥ ಒಂದು ದೊಡ್ಡ ಗುಣ. ಇನ್ನು ದೀರ್ಘಕಾಲದಿಂದ ಇದ್ದಂತಹ ಸಮಸ್ಯೆಗಳು ಪರಿಹಾರ ಆಗುವಂಥದ್ದು. ಹಾಗಾಗಿನೇ ಈ ದಿನ ನಿಮಗೆ ತುಂಬ ಆಶಾದಾಯಕವಾಗಿರುತ್ತೆ. ನಿಧಾನ ಆದರೂ ಕೂಡ ಕೆಲಸಗಳು ಸುಗಮವಾಗಿ ಸಾಗುತ್ತೆ. ಅದಕ್ಕೆ ಹಿರಿಯರ ಆಶೀರ್ವಾದ ಇದೆ, ಭಗವಂತನ ಅನುಗ್ರಹ ಇದೆ, ಗ್ರಹಗತಿಗಳು ಕೂಡ ನಿಮಗೆ ತುಂಬ ಫೇವರಬಲ್ ಆಗಿದೆ. ಒಟ್ಟಾರೆ ಈ ದಿನ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನೀವು ಅತ್ಯುತ್ತಮವಾದಂಥ ಫಲವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ನಿಮಗೆ ಬೇಕಾದಂಥ ವಸ್ತುಗಳ ಖರೀದಿ ಏನಿದೆ ಅದರಲ್ಲಿ ತೃಪ್ತಿಯನ್ನು ಪಡುವಂಥದ್ದು. ಎಷ್ಟೋ ವೇಳೆ ಆ ವಸ್ತು ಜೊತೆಯಲ್ಲಿದ್ದರೂ ಕೂಡ ತೃಪ್ತಿ ಇರಲ್ಲ. ಆದರೆ ಈ ದಿನ ವಸ್ತುವಾಗಲಿ ವ್ಯಕ್ತಿಯಾಗಲಿ ನಿಮ್ಮ ಜೊತೆ ಇದ್ದಷ್ಟು ನಿಮಗೆ ತೃಪ್ತಿಯ ವಾತಾವರಣ ಇದೆ, ಸಂತೃಪ್ತಿ ಇದೆ, ಸಂತೋಷ ಇದೆ, ಸಂಭ್ರಮ ಇದೆ, ಸಮೃದ್ಧಿ ಕೂಡ ಇದೆ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕೂಡ ಮಿಶ್ರ ಫಲಗಳಿರುವಂಥ ದಿನ.
ಅದರಲ್ಲೂ ಈ ದಿನದ ಭಿನ್ನಾಭಿಪ್ರಾಯಗಳೇನಿದೆ ಇದರಿಂದ ಮನಸ್ಸಿಗೆ 100ಕ್ಕೆ 100ರಷ್ಟು ಕೆಲಸದಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳುವಂಥ ಒಂದು ವಿಶ್ವಾಸ ಇಲ್ಲ, ನಿಮ್ಮ ಬಗ್ಗೆನೇ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ, ಆತ್ಮವಿಶ್ವಾಸದ ಕೊರತೆ ಇರುವಂಥದ್ದು. ಹಾಗಾಗಿನೇ ಯಾವುದೇ ಒಂದು ಪ್ರಮುಖ ವಿಚಾರಗಳಿಗೂ ಕೂಡ ಕೈ ಹಾಕಲ್ಲ ಅಂಥ ಒಂದು ನಿರ್ಧಾರ ಈ ದಿನ ಆಗಿರುವಂಥದ್ದು. ಇದು ಸ್ವಲ್ಪ ನಷ್ಟದ ದಿನ ಕೂಡ ನಿಮಗೆ. ಹಾಗೆ ನಿರುದ್ಯೋಗಿಗಳಿಗೆ ಈ ದಿನ ಸ್ವಲ್ಪ ಕಡಿಮೆ ಫಲಿತಾಂಶವನ್ನು ಪಡ್ಕೊಳ್ಳುವಂಥದ್ದು, ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಅನ್ನುವಂಥದ್ದು ಈ ದಿನ ಸಿಕ್ಕಲ್ಲ. ಹಾಗೆ ಸ್ವಂತ ವ್ಯಾಪಾರದಲ್ಲಾಗಲಿ ಉದ್ಯೋಗದಲ್ಲಾಗಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ಈ ದಿನ ಜವಾಬ್ದಾರಿಗಳು ಹೆಚ್ಚಾಗ್ತಾ ಇದೆ. ಇದರಿಂದ ವ್ಯರ್ಥ ಖರ್ಚುಗಳು ಕೂಡ ಹೆಚ್ಚಾಗುವಂಥದ್ದು. ಆದಾಯಕ್ಕಿಂತ ಈ ದಿನ ಖರ್ಚಿನ ಬಾಬ್ತು ಜಾಸ್ತಿ ಇರುತ್ತೆ. ಇನ್ನು ವೃತ್ತಿಪರ ವ್ಯವಹಾರಗಳಲ್ಲಿ ಸ್ವಲ್ಪ ಗೊಂದಲಮಯವಾದಂಥ ಸನ್ನಿವೇಶಗಳು ಇರುವಂಥದ್ದು. ಯಾವ ಕೆಲಸಕ್ಕೆ ಪ್ರಿಯಾರಿಟಿ ಕೊಡಬೇಕು, ಯಾವ ಕೆಲಸವನ್ನು ಮೊದಲು ಮಾಡಿ ಆದ್ಯತೆ ಮೇರೆಗೆ ಅದನ್ನು ಪೂರ್ಣಗೊಳಿಸಬೇಕು ಅನ್ನುವಂಥ ತೀರ್ಮಾನ ಕೂಡ ಈ ದಿನ ನಿಮಗೆ ಕಷ್ಟ ಆಗುತ್ತೆ. ಏಕೆಂದರೆ ಮನಸ್ಸು ಜಿತವಾಗಿಲ್ಲ, ಮನಸ್ಸು ಚಂಚಲವಾಗಿರುವಂಥದ್ದು. ಹಾಗಾಗಿನೇ ಈ ದಿನ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನೇ ಮರೆಯುವಂಥ ಸಾಧ್ಯತೆ ಇದೆ, ನಂತರ ಪಶ್ಚಾತ್ತಾಪ ಪಡುವಂಥದ್ದು ಇದೆ. ಹಾಗೆ ಈ ದಿನ ದಾಖಲೆ ಪತ್ರಗಳ ಬಗ್ಗೆ ಆಗಲಿ ನಿಮ್ಮ ಅಮೂಲ್ಯ ವಸ್ತುಗಳ ಬಗ್ಗೆ ಆಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರವನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕು, ಸಾಧಕ ಬಾಧಕಗಳನ್ನು ನೋಡಬೇಕು, ನಂತರವೇ ಅದರ ಬಗ್ಗೆ ಒಂದು ತೀರ್ಮಾನಕ್ಕೆ ಬರಬೇಕಾಗತ್ತೆ. ಏಕಾಏಕಿ ಆತುರಕ್ಕೆ ಯಾವುದೇ ತೀರ್ಮಾನಕ್ಕೆ ಈ ದಿನ ಬಲಿಯಾಗಬೇಡಿ. ಇನ್ನು ಈ ದಿನದಲ್ಲಿ ಕುಟುಂಬಸ್ಥರ ವಿಚಾರವನ್ನು, ಅವರ ಅಭಿಪ್ರಾಯಗಳನ್ನು ಪಡೆದೇ ಮುಂದುವರಿಯುವಂಥದ್ದು ಉತ್ತಮ. ಹಾಗಾಗಿ ಅವರನ್ನು ಕೂಡ ನಿಮ್ಮ ಲೂಪಲ್ಲಿ ಇಟ್ಕೊಳ್ಳುವಂಥದ್ದು ಜಾಣತನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಮನಸ್ಸಿಗೆ ಸಮಾಧಾನ, ಹಾಗೆ ಶುಭ ಸುದ್ದಿ ಸಿಕ್ಕುವಂಥದ್ದು. ಇದರಿಂದ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಎಲ್ಲಿಲ್ಲದ ಉತ್ಸಾಹ ಇದ್ದೇ ಇರುತ್ತೆ. ಹಾಗೆ ಪ್ರಮುಖ ವಿಚಾರಗಳಲ್ಲಿ ನಿಮ್ಮ ಸಂಗಾತಿಯ ಸಲಹೆಗಳು ಕೂಡ ಕೂಡಿ ಬರುವಂಥದ್ದು, ನಿಮ್ಮ ಕುಟುಂಬಸ್ಥರ ಹಣದ ನೆರವು ಕೂಡ ಒದಗಿ ಬರುವಂಥದ್ದಿದೆ. ನೀವು ಅಂದುಕೊಂಡಂತೆ ಈ ದಿನ ನಿಮಗೆ ಎಲ್ಲ ಸೌಕರ್ಯ, ಸೌಲಭ್ಯ, ಸವಲತ್ತು, ಸನ್ನಿವೇಶ ನಿಮ್ಮ ಪರವಾಗಿಯೇ ಇರುತ್ತೆ. ಹಾಗೆ ಈ ದಿನ ಪ್ರಯಾಣದ ಸಮಯದಲ್ಲೂ ಕೂಡ ಹೊಸಬರ ಪರಿಚಯ ಆಗುವಂಥದ್ದು. ಆ ಪ್ರಯಾಣ ನಿಮಗೆ ತುಂಬ ಹಿತಕಾರಿಯಾಗಿರುತ್ತೆ, ಅನುಕೂಲಕರವಾಗಿ ಕೂಡ ಇರುವಂಥದ್ದು. ಇನ್ನು ಹಣಕಾಸಿನ ಪರಿಸ್ಥಿತಿ ಸುಧಾರಣೆಯತ್ತ ಸಾಗ್ತಾ ಇದೆ. ನಿಮ್ಮ ಪ್ರಯತ್ನ, ನಿಮ್ಮ ಬಂಡವಾಳ ಹೂಡಿಕೆ ಅಥವಾ ನೀವು ಅಂದುಕೊಂಡಂಥ ಲಾಭ ಇದೆಲ್ಲವೂ ಕೂಡ ಬಹಳ ನಿಶ್ಚಲವಾಗಿ, ಬಹಳ ಸ್ಪಷ್ಟವಾಗಿ ಈ ದಿನ ನಿಮಗೆ ಅನುಭವಕ್ಕೆ ಬರುತ್ತೆ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯದ ಬಗ್ಗೆ ಎಲ್ಲ ಒಂದು ಸಣ್ಣ ನಿರ್ಲಕ್ಷ್ಯ ಮಾಡುವಂಥದ್ದು ಕೂಡ ಇದೆ. ಏಕೆಂದರೆ ಓವರ್ ಕಾನ್ಫಿಡೆನ್ಸ್ ಕೆಲವೊಂದು ಕಡೆ ನಿಮಗೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇದು ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿನೇ ಕುಟುಂಬಸ್ಥರ ಬಗ್ಗೆ, ಅವರ ಒಂದು ಬೇಡಿಕೆಗಳ ಬಗ್ಗೆ ಈ ದಿನ ನಿರ್ಲಕ್ಷ್ಯ ಭಾವವನ್ನು ತಾಳಬೇಡಿ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಅಧಿಕಾರಿಗಳ ಬೆಂಬಲ ನಿಮಗೆ ಹೆಚ್ಚಾಗಿ ಈ ದಿನ ಸಿಕ್ಕುವಂಥದ್ದು, ಅವರ ಮಾರ್ಗದರ್ಶನ ಇದೆ. ಹಾಗೆ ಈ ದಿನ ಉತ್ತಮ ಪ್ರತಿಫಲ ದೊರೆಯಲಿ ಅಂತ ಹೇಳಿ ಮಾಡುವಂಥ ಪ್ರಯತ್ನದಲ್ಲಿ ನಿಮ್ಮ ಹಿರಿಯರ ಒಂದು ಸಹಕಾರ ಕೂಡ ಇದೆ. ಇದನ್ನು ಕೂಡ ಈ ದಿನ ನೀವು ಮರಿಬೇಡಿ. ಇನ್ನು ಈ ದಿನದಲ್ಲಿ ಕೆಲವೊಂದು ಪ್ರಮುಖವಾದಂಥ ವಸ್ತುಗಳನ್ನು ಮನೆಗೆ ಖರೀದಿ ಮಾಡಿ ತರುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ನಿಮ್ಮ ಸ್ನೇಹಿತರಿಂದನೋ ಬಂಧುಗಳಿಂದನೋ ಉಡುಗೊರೆಯ ರೂಪದಲ್ಲಿ ಕೆಲವೊಂದು ವಸ್ತುಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಭವಿಷ್ಯಕ್ಕಾಗಿ ನೀವು ಮಾಡುವಂಥ ಕೆಲಸ, ಒಂದು ಸ್ಥಿರಾಸ್ತಿಯ ವಿಚಾರ ಇರ್ಬೋದು, ವ್ಯಾಪಾರದ ವಿಸ್ತರಣೆಯ ವಿಚಾರ ಇರ್ಬೋದು, ಮಕ್ಕಳ ಶೈಕ್ಷಣಿಕ ಒಂದು ಪ್ರಗತಿಯ ಬಗ್ಗೆ ಇರ್ಬೋದು, ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ತೀರಿ, ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ, ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಇದ್ದಂತಹ ಸಮಸ್ಯೆಗಳೇನಿದೆ, ಆ ಸನ್ನಿವೇಶ ಏನಿದೆ, ಅದರಿಂದ ಹೊರಬರ್ತೀರಿ. ಹಾಗಾಗಿನೇ ಈ ದಿನ ಬಹಳ ನಿಟ್ಟುಸಿರು ಬಿಡುವಂತಹ ಸಂದರ್ಭ. ಹಾಗೆ ಸ್ವಚ್ಛಂದ ಗಾಳಿಯಲ್ಲಿ ಹೊಸ ಒಂದು ಉಸಿರಾಟವನ್ನು ನಡೆಸುವಂತಹ ಸಂದರ್ಭ.
ಇನ್ನು ನಿಮ್ಮ ಸಮಸ್ಯೆಗಳು ಬಗೆಹರಿತು, ಹೊಸ ಸನ್ನಿವೇಶ ಪ್ರಾಪ್ತಿಯಾಯಿತು ಅಂತ ಹೇಳಿ ಹೊಸತನವನ್ನು ಅನುಭವಿಸುವಂಥ ಸಂದರ್ಭ ಇದು. ಒಟ್ಟಾರೆ ಈ ದಿನದ ವಾತಾವರಣ ನಿಮಗೆ ತುಂಬ ಅನುಕೂಲಕರವಾಗಿರುತ್ತೆ. ಹಾಗೆ ನಿಮ್ಮ ಆಪ್ತ ಸ್ನೇಹಿತರ ಜೊತೆಯಲ್ಲೂ ಕೂಡ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಕೂಡ ಇದೆ. ಅವರ ಜೊತೆ ಹರಟೆ, ಮಾತುಕತೆ, ಒಂದು ಪ್ರಯಾಣ ಅಥವಾ ಒಂದು ಸಂತೋಷದ ಸ್ಥಳಕ್ಕೆ ಹೋಗುವಂಥದ್ದು, ಇದೆಲ್ಲ ಈ ದಿನದಲ್ಲಿ ನಿಮಗೆ ಹೆಚ್ಚಿನ ಒಂದು ಅನುಕೂಲವನ್ನು ತರುತ್ತೆ, ಸಂತೋಷ ಕೂಡ ಇದೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಹೊಸ ಪ್ರೋತ್ಸಾಹಕಗಳು ಕೂಡ ಸಿಕ್ಕುವಂಥದ್ದು, ಏನೋ ಒಂದು ಮೋಟಿವೇಶನ್, ಕೆಲಸವನ್ನು ಗುರುತಿಸಿ ಕೆಲಸ ಚೆನ್ನಾಗಿದೆ ಅಂತ ಹೇಳಿದ್ರೆ ಅಷ್ಟೇ ನಿಮಗೆ ಒಂದು ಒಳ್ಳೆಯ ಬೆಂಬಲ ಸಿಕ್ಕ ಹಾಗೆ ಮನೆಯಲ್ಲಿರುವಂಥವ್ರಿಗೂ ಕೂಡ ಈ ದಿನ ಮನೆ ಕೆಲಸದಲ್ಲಾಗಲಿ ಅಡುಗೆಯಲ್ಲಾಗಲಿ ಕೆಲವರು ಮೆಚ್ಚಿ ಒಂದು ಒಳ್ಳೆಯ ಮಾತನ್ನು ಹೇಳುವಂಥ ಸಂದರ್ಭ, ಇದು ಕೂಡ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನಿಮಗೆ ತುಂಬ ಕಾಳಜಿ, ತುಂಬ ಇನ್ವಾಲ್ವ್ಮೆಂಟ್ ಇದೆ, ತುಂಬ ಇಂಟ್ರೆಸ್ಟ್ ಕೂಡ ಇದೆ. ಹಾಗೆ ಈ ದಿನದಲ್ಲಿ ನಿಮಗೆ ನಿಂತು ಹೋದಂತಹ ಕೆಲಸ ಕಾರ್ಯಗಳು ನಿಧಾನ ಆದರೂ ಕೂಡ ಒಳ್ಳೆಯ ಫಲವನ್ನೇ ತಂದು ಕೊಡುತ್ತೆ. ಹಾಗಾಗಿನೇ ಪ್ರಯತ್ನವನ್ನು ಮುಂದುವರಿಸಿ. ಇನ್ನು ಈ ದಿನ ನಿಮ್ಮ ಮಾತು ಮಧುರವಾಗಿರುತ್ತೆ, ಸಾತ್ವಿಕ ಆಹಾರ ಇದೆ, ಗುರು ಹಿರಿಯರ ಒಂದು ಸಂಪರ್ಕ ಇದೆ, ಕಮ್ಯುನಿಕೇಷನ್ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ಬರುವಂಥ ಅವಕಾಶಗಳೇನಿದೆ, ಸನ್ನಿವೇಶಗಳೇನಿದೆ, ಅದನ್ನು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿ ಅಳವಡಿಸ್ಕೊಳ್ತೀರಿ. ನಿಮಗೆ ಯಾವ ರೀತಿಯಲ್ಲಿ ಬೇಕೋ ಅದನ್ನು ಕಸ್ಟಮೈಸ್ ಮಾಡ್ಕೊಳ್ತೀರಿ, ಇದು ಬಹಳ ಮುಖ್ಯ. ಹಾಗಾಗಿ ಈ ದಿನದ ಪ್ರಯತ್ನ ನಿಮಗೆ ತುಂಬ ಯಶಸ್ಸನ್ನು ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕಾಲಭೈರವೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಶಿವನನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿಯವರಿಗೆ ಈ ದಿನ ನಿಮ್ಮ ಉತ್ತಮವಾದಂತಹ ಸಮಯ ನಿರ್ವಹಣೆ, ನಿಮ್ಮ ಉತ್ತಮವಾದಂತಹ ಕಾರ್ಯನಿರ್ವಹಣೆ, ಇದಕ್ಕಾಗಿ ಕೆಲವರ ಮೆಚ್ಚುಗೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಪ್ರತಿಭೆ, ನಿಮ್ಮ ಪ್ರಯತ್ನ, ನಿಮ್ಮ ಸಾಧನೆ 4 ಜನರಿಗೆ ಗೊತ್ತಾಗುವಂಥದ್ದು, ಇದು ಒಂದು ರೀತಿಯಲ್ಲಿ ಹೆಮ್ಮೆ ನಿಮಗೆ. ಆದರೆ ಈ ದಿನ ನಿಮ್ಮ ಒಂದು ಔದಾರ್ಯತೆ ಆಗಲಿ, ನಿಮ್ಮ ಒಂದು ಸಹಾಯ ಸಹಕಾರಗಳಾಗಲಿ ಅಪಾತ್ರರ ಕೈಗೆ ಸಿಕ್ಕಬಾರ್ದು. ಯಾರಿಗೆ ಅದು ಅಗತ್ಯ ಇದೆ, ಯಾರಿಗೆ ಬೇಕಾಗಿದೆ ಅಂಥವ್ರಿಗೆ ಮಾತ್ರ ಈ ದಿನ ನಿಮ್ಮ ಒಂದು ಪ್ರಯತ್ನ ಸೇರಬೇಕಾಗತ್ತೆ. ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಹಾಗೆ ಎಲ್ಲರೂ ಕೂಡ ನಿಮಗೆ ಒಳ್ಳೆಯವರಲ್ಲ, ಒಳ್ಳೆಯ ಮಾತನ್ನು ಆಡಿದವರೆಲ್ಲ ಕೂಡ ನಿಮ್ಮ ಶ್ರೇಯಸ್ಸನ್ನು ಬಯಸುವಂಥವರಲ್ಲ. ಕೆಲವರು ಹೊಟ್ಟೆ ಉರಿ ಪಡುವಂಥ ಶತ್ರುಗಳು ಕೂಡ ನಿಮ್ಮ ಸುತ್ತಮುತ್ತ ಇರ್ತಾರೆ. ಸ್ವಲ್ಪ ಜಾಗ್ರತೆ. ಅದರಲ್ಲೂ ಹಣಕಾಸಿನ ವ್ಯವಹಾರವನ್ನು ಈ ದಿನ ಮಾಡಬೇಡಿ. ಹಣವನ್ನು ಸಾಲವಾಗಿ ಕೊಡುವಂಥದ್ದು, ಸಾಲವಾಗಿ ತರುವಂಥದ್ದು, ಸಾಲಕ್ಕೆ ಜಾಮೀನಾಗಿ ನಿಲ್ಲುವಂಥದ್ದು, ಇಂಥ ಯಾವುದೇ ವಿದ್ಯಮಾನಗಳು ಕೂಡ ಈ ದಿನ ಬೇಡ. ಏಕೆಂದರೆ ಅದರಿಂದ ನಿಮಗೆ ಯಾವುದೇ ರೀತಿಯ ಲಾಭ ಇಲ್ಲ. ಕೊನೆಗೆ ಗಂಟು ನಂಟು ಎರಡೂ ಕೂಡ ಉಳಿಯಲ್ಲ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದ ಪ್ರಯಾಣ ಕಾಲದಲ್ಲಿ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಸ್ವಲ್ಪ ಜಾಗ್ರತೆ. ಈ ದಿನ ಆದಷ್ಟು ಮೋಜು ಮಸ್ತಿಗಳಿಂದ ಸ್ವಲ್ಪ ದೂರ ಇರುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನ ನೀವು ಅಂದುಕೊಂಡಂತಹ ಕೆಲಸ, ನಿಮ್ಮ ದಿನಚರಿ ಏನಿದೆ, ನಿಮ್ಮ ನಿತ್ಯದ ಕೆಲಸ ಕಾರ್ಯಗಳು, ಇದನ್ನು ಸಮಯಕ್ಕೆ ಸರಿಯಾಗಿ ಮುಗಿಸುವಂಥ ಒಂದು ಪ್ರಯತ್ನ ಮಾಡಿ. ಏಕೆಂದರೆ ಸಮಯ ಕಳೆದಂತೆ ಕೆಲವು ಕೆಲಸಗಳು ನಿಮಗೆ ನಷ್ಟದ ಬಾಪ್ತಿಗೆ ಒಳಪಡುವಂಥದ್ದು, ಹಾಗೆ ಅದರಿಂದ ಬರುವಂತಹ ಫಲಿತಾಂಶಗಳು ಕೂಡ ನಿಮಗೆ ಪ್ರತಿಕೂಲವಾಗಿರುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅದರಲ್ಲೂ ಈ ದಿನ ಸ್ವಾಮಿಯ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.